ಅಧ್ಯಾತ್ಮಚೇತಸ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಎಷ್ಟನೇದೀಗ 100 ದೇವಪೂಜಾ ವಿಧಾನಂ ಇಲ್ಲಿ ಮುಗಿತೀಗ. ದೇವಪೂಜಾ ವಿಧಾನಂ ಈಗ ಧರ್ಮೇಣೇಜ್ಜ ಸಾಧನೆ ಅಂಥೇಳಿ ಪೂಜೆಗೆ ಏನು ಆಯ್ತಲ್ಲ, ನೀನು ಹೇಳ್ತಲ್ಲ ತಿರಸೇನೂರು ಗಜೋ ವಾಜಿ ಪ್ರೇತ ಅನ್ನಂ ಮಜಿನಂ ಮಣಿಹಿ ಎರಡನೇದು ಆಯ್ತು. ಸುರಭಿ ಸೂಯಮಾನಾಚ ಸುಘೋರ ಸಪ್ತ ಪರಿಗ್ರಹ ಗೋದಾನ ಇತ್ಯಾದಿಗಳು ಸೂಯಮಾನ. ಏನು ದಾನ ತೊಗೊಳ್ಳಿ, ಇವೆಲ್ಲ ತೊಗೊಳ್ಬಾರ್ದು. ಸೂಯಮಾನ ಅಂದರೆ ಕರು ಹಾಕ್ತಕ್ಕಂತಹ ಹಸು, ಅದು ತೊಗೊಂಡ್ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಇರುತ್ತೆ. ಆದ್ದರಿಂದ ಭಾಳ ಹುಷಾರಾಗಿರಿ. ನಿಷಿದ್ಧ ಅಂದರೆ ಯಾವುದನ್ನು ತೊಗೊಳೋದ್ರಿಂದ ನಿಮಗೆ ಅರಿಸೋಳೋದಕ್ಕಾಗೋದಿಲ್ಲ ಅಂತ ತೊಗೊಳಕ್ಕೆ ಹೋಗಬೇಡಿ. ತುಂಬ ಭಾರ ಎತ್ತಿದರೆ ನಿಮ್ಮೇಲೆ ಬೀಳುತ್ತೆ, ಎತ್ತಬೇಡಿ ಅಂತಾರಲ್ಲ ಹಾಗೆ. ಸಾಮರ್ಥ್ಯ ಇದ್ದವನಿಗೆ ಗೋ ಹೆಡ್ ಅಂತ ಇಷ್ಟು ಮಾಡಿಕೊಂಡ್ಮೇಲೆ ದೇವ್ರ ಪೂಜೆ ಶುರು ಮಾಡಬೇಕು. ಅಂದರೆ ದೇವಪೂಜಾ ಸಾಧನ ಸಾಮಗ್ರಿ ಧರ್ಮೇಣ ಇಜ್ಜಾ ಸಾಧನಾನೇ ಸಾಧಯಿತ್ವ. ಪೂಜಾ ಸಾಧನ ಸಾಮಗ್ರಿಗಳನ್ನ ತಯಾರು ಮಾಡಿಕೊಂಡು ಆಮೇಲೆ ಹೋಗಬೇಕು. ಅಡುಗೆ ಮಾಡೋಕ್ಕಿಂತ ಮುಂಚೆ ಹೇಗೆ ಅಡುಗೆಯವರೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಶುರು ಮಾಡ್ತಾರೆ, ಹಾಗೆ ಇದು ಪೂಜೆ ಮಾಡಬೇಕಾದ್ರೆ ಪೂಜಾ ಮಧ್ಯೆ ನಾವು ತುಳಸಿನೇ ಇಲ್ಲ ಅಂತ ಆಮೇಲೆ ನೆನಪಾಯ್ತು ಮಧ್ಯೆ ಆದಮೇಲೆ, ಅದು ತಪ್ಪದು. ಮಧ್ಯೆ ಎಲ್ಲ ಸರಿ ಮಾಡಿಕೊಂಡೇ ಶುರು ಮಾಡಬೇಕು. ಆಪ್ರೇಷನ್ ಶುರು ಮಾಡೋಣ ಅರ್ಧ ಮಾಡಿಬಿಟ್ಟು ಅವ್ರಿಗೆ ಯಾವುದೋ ಇಲ್ಲ ಅಂತ ಅಂಗಡಿ ಕಳಿಸಿರೋ ಗತಿ ಏನಾಗುತ್ತೆ. ಏನು ಮಾಡ್ಕೋಬೇಕು, ಅವ್ರೀಗ ರೆಡಿ ಮಾಡ್ಕೊಂಡು ಮಾಡ್ಬೇಕು. ಪರ್ಫೆಕ್ಟಾಗಿ ಪ್ರಿಪ್ರೇಷನ್ ಸರಿ ಇರಬೇಕು. ದೇವಪೂಜಾ ವಿಧಾನಂ ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೇ ಇತಿ ತಂತ್ರಸಾರೇ. ತಂತ್ರಸಾರದಲ್ಲಿ ಇಲ್ಲಿ ಹೇಳಬೇಕು, ಸದಾಚಾರ ಸ್ತುತಿಯನ್ನು ಹೇಳೋದ್ರಿಂದ ಅಲ್ಲಿ ಹೇಳಿದ್ದಾರೆ. ಇಲ್ಲೇನು ಹೇಳಿದರು, ಚಕ್ರಾಬ್ಜಾದಿ ಮಂಡಲಿ ಇಲ್ಲಿ ಹೇಳಲಿಲ್ಲ. ನೈವೇದ್ಯ ಹೇಳಿಲ್ಲ ಅದು ಬಿಟ್ಬಿಡಬಾರ್ದು. ತಂತ್ರಸಾರಲ್ಲಿ ಹೇಳಿರೋದ್ರಿಂದ ಸೇರಿಸ್ಕೊಂಡು ಓದಬೇಕು ಅಂತ ಅರ್ಥ. ನಿತ್ಯ ಪೂಜೆ ಮಾಡಬೇಕು ಒಂದು ಪಾಯಿಂಟ್, ಅದು ಎರಡಿದೆ ಅಲ್ಲಿ. ಪೂಜ್ಯಶ್ಚ ಭಗವಾನ್ ನಿತ್ಯಂ, ಎಂದೆಂದೋ ದೇವ್ರ ಪೂಜೆ ಮಾಡಿದ್ರೆ ದೇವ್ರ ಪೂಜೆ ಅಲ್ಲ. ವಾರಕ್ಕೊಮ್ಮೆ ಮಾಡೋದು, ಜನರಲ್ ಹಾಲಿಡೇಸ್ ಬಂದಾಗ ಮಾಡೋದು, ಅವೆಲ್ಲ ಮಾಡಿದರೆ ದೇವ್ರ ಪೂಜೆ ಅಂತ ಕರೆಯೋದಿಲ್ಲ. ಏನಾಗಬೇಕದು, ರೆಗ್ಯುಲರ್ ಆಗಿರ್ಬೇಕು ಅಷ್ಟೇ ಹೊರತು ನಿತ್ಯಂ. ಎರಡನೇದು ಚಕ್ರಾಬ್ಜಾಧಿಕ ಮಂಡಲೆ, ದೇವ್ರ ನೆಲದ ಮೇಲೆ ಕೂಡಿಸಾಗಿಲ್ಲ, ಯಾವ್ದು ಮೇಲೆ ಕೂಡಿಸ್ಬೇಕು, ಮಂಡಲ ಬರೋದು ಕೂಡಿಸ್ಬೇಕು. ಯಾವ ಮಂಡಲ ಆಗಬೇಕಾದ್ರೆ ಮಂಡಲ ಇಲ್ಲದೇನೆ ಯಾವ ಶುಭ ಕಾರ್ಯಗಳು ಮಾಡೋದಿಲ್ಲ. ಪ್ರತಿಯೊಂದಕ್ಕೆ ಏನು ಬೇಕು, ವೈಶ್ವವಾದಿ ಮಾಡಬೇಕಾದ್ರೆ ಮೊದಲೇನು ಮಾಡ್ಕೋಬೇಕು, ಅಲ್ಲೇ ಅಗ್ನಿ ಪ್ರತಿಷ್ಠಾಪನೆ ಮಾಡಬೇಕೆ ಹೊರತು ಹಾಗೆ ಮಾಡೋ ಹಾಗಿಲ್ಲ. ಪ್ರತಿಯೊಂದು ಶುಭ ಕಾರ್ಯವೂ ಆಗಬೇಕು. ದೇವ್ರ ಪೂಜೆ ಅತ್ಯಂತ ಶುಭ ಕಾರ್ಯ ಆದರೆ ಮಂಡಲ ಇಡಬೇಕು. ಯಾವ ಮಂಡಲ, ಹೈಯೆಸ್ಟ್ ಮಂಡಲ ಚಕ್ರಾಬ್ಜ ಮಂಡಲದಲ್ಲೇ ಮಾಡಬೇಕು. ಅದು ಇಂಪಾರ್ಟೆಂಟ್. ಬರೆಯೋದು ಇದೆಯಲ್ಲ, ಪದ್ಧತಿ ಇದೆಯಲ್ಲ, ಅದು ಮಾಡಿ ರೆಡಿ ಮಾಡಿ ಸಿಗುತ್ತಲ್ಲ, ಅದನ್ನ ಇಟ್ಕೊಂಡ್ಬಿಟ್ರೆ ಸಾಕು. ಅದು ಆಪತ್ಕಾಲಕ್ಕೆ ಅವೆಲ್ಲ. ಬಟ್ ಆದರೂ ನಂಬರ್ 1 ಅಂದರೆ ಚಕ್ರಾಬ್ಜ ಮಂಡಲನೇ ಇರಬೇಕು. ಚಕ್ರಾಬ್ಜ ರೌಂಡಾಗಿ ಬರೆದ್ರೆ ಚಕ್ರಾಬ್ಜ ಮಂಡಲ, ಅದನ್ನು ಚೌಕ ಬರೆದ್ರೆ ಭದ್ರಕ ಮಂಡಲ, ಅದೇ ಹೆಸರೇ. ಭದ್ರಕ ಮಂಡಲ ಅಂದರೆ ಚೌಕಾಕಾರ. ಇದಿದ್ದರೆ ರೌಂಡ್ ಇದ್ದರೆ ಚಕ್ರ ರೌಂಡ್ ಇರೋದು. ಗೊತ್ತಾಯ್ತಾ. ಇತಿ ತಂತ್ರ, ಅದೆಲ್ಲ ತಂತ್ರಸಾರಲ್ಲಿ ಹೇಳ್ತಾರೆ. ಇದು ತಂತ್ರಸಾರೇ ವಿಸ್ತೃತವಿತಿ ತಾತ್ರೋಕ್ತಂ ಭಗವತ್ಪಾದೈ. ಆಚಾರ್ಯರು ದೇವ್ರ ಪೂಜೆ ವಿಷಯ ಮಾಡಬೇಕು ಅಂತ ಅಷ್ಟೇ ಅಲ್ಲ, ಹೇಗೆ ಮಾಡಬೇಕು, ಕಲಶ ಪೂಜೆ ಎಲ್ಲ ಸಂಕಲ್ಪ ಎಲ್ಲ ಹೇಳಿಬಿಟ್ಟಿದ್ದಾರೆ. ಅದೇ ಅಲ್ಲಿ ನೋಡಿ ತಿಳ್ಕೋ. ಸಂಕ್ಷೇಪ ಆದ್ದರಿಂದ ಅದೆಲ್ಲ ಹೇಳಲಿಲ್ಲ. ಅದನ್ನೆಲ್ಲ ದೇವ್ರ ಪೂಜೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಡೆವಲಪ್ ಆಗೋದು ಇದರಿಂದ. ಹೇಗೆ ಮಾಡಬೇಕು ಅಂತ ಗೊತ್ತಾಗೋದು ಅಲ್ಲಿ ಅದು ಯಾವಾಗಲೂ. ಇವತ್ತು ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಓದಿ ಏನು ಮಾಡಿ ಅಂತ ಅರ್ಥ. ಕತಿಚಿತ್ ವಿಶೇಷ ಪ್ರಮಾಣಾನಿ ಉದಾಹರಿಯಂತೆ, ಇಲ್ಲಿ ತಮಗೆ ಸಂಬಂಧಪಟ್ಟಂಥ ವಿಶೇಷ ಪ್ರಮಾಣಗಳನ್ನು ಉಲ್ಲೇಖ ಮಾಡ್ತೇವೆ ಅಂತ ಹೇಳಿದರು. ಸ್ನಾನಾನಂತರಂ ದೇವಪೂಜಾರ್ಥಂ ಅಗ್ರ್ಯೋದಕಾಹರಣಂ ಕಾರ್ಯಂ. ಎಲ್ಲನೂ ಮೊದಲೇ ಸಿದ್ಧ ಮಾಡ್ಕೋಬೇಕು. ಆದರೆ ಅಗ್ರ್ಯೋದಕ ಮೊದಲು ಸಿದ್ಧ ಮಾಡ್ಕೋಬಾರ್ದು. ಇನ್ನು ಸ್ನಾನ ಮಾಡಿಲ್ಲ ಅವನು, ಯಾವ ಮಡಿ ಸ್ನಾನ ಮಾಡಿಲ್ಲ, ಆದ್ದರಿಂದ ನೀರಿಟ್ಕೊಂಡೇ ಹೋಗಬಾರ್ದು. ಆಮೇಲೆ ಏನು ಮಾಡಬೇಕು, ಅವನು ಸ್ನಾನ ಮಾಡಿದ ತಕ್ಷಣ ಅಗ್ರ್ಯ ಅಂದರೆ ಶ್ರೇಷ್ಠ. ದೇವ್ರ ಅಭಿಷೇಕಕ್ಕಿರೋ ನೀರು ಹೈಯೆಸ್ಟ್. ಎಲ್ಲದಕ್ಕೆ ನಾವು ಯಾವ ಡ್ರಿಂಕಿಂಗ್ ವಾಟರು, ವಾಷಿಂಗ್ ವಾಟ್ರ್ ಬೇರೆ. ವಾಷಿಂಗ್ ವಾಟ್ರ್ ಅಷ್ಟು ಪ್ಯೂರಿಟಿ ಬೇಕೇ ಇಲ್ಲ. ಅದು ಕುಡಿಯೋ ನೀರಿಗೆ ಏನು ಬೇಕು, ಹೆಚ್ಚು ಪ್ಯೂರ್ ಬೇಕು. ದೇವರ ಅಭಿಷೇಕಕ್ಕೆ ಎಷ್ಟು ಪ್ಯೂರ್ ಇರಬೇಕಂದ್ರೆ ಅಗ್ರ್ಯ ಸರ್ವಶ್ರೇಷ್ಠವಾದ ನೀರಾಗಬೇಕು. ಅದಕ್ಕೆ ದೈವ ಪೂಜಾರ್ಥಂ ಅಗ್ರ್ಯೋದಕ, ಅದು ಬರ್ತಾ ಅಗ್ರ್ಯೋದಕ, ಅಗ್ರೋದಕ ಅನ್ನಬಾರ್ದು, ಅಗ್ರ್ಯ ಉದಕ. ಅಗ್ರ್ಯ ಅಂದರೆ ಶ್ರೇಷ್ಠ, ಅದನ್ನು ತರಬೇಕು. ವಶಿಷ್ಠ ಸಂಹಿತಾಯಾಂಚ, ವಶಿಷ್ಠ ಸಂಹಿತಾದಲ್ಲಿ ಹೇಳ್ತಾರೆ ಹೇಗೆ ತರಬೇಕು ಅಂತ ಹೇಳ್ತಾರೆ. ಭಾಂಡೆ ವರಜಲಂ ನೀತ್ವಾ ಶೋಧಯಿತ್ವಾ ಸುವಾಸಸ ತ್ರಿವಾರಂ ಶೋಷಯಿತ್ವೈವ ಜಲಂ ಕುಂಭೆ ಪ್ರಪೂರಯೇತ್. ಮೊದಲು ನೀರು ತಂದು ಅದನ್ನು ಕಲಸಕ್ಕೆ ಹಾಕಬೇಕು. ನೀರು ತರಬೇಕಾದ್ರೆ ಹೇಗೆ ತರಬೇಕಾದ್ರೆ ಭಾಂಡೆ ವರಜಲಂ ನೀತ್ವ, ವರಜಲಂ ಶ್ರೇಷ್ಠವಾದ ನೀರು ಫಸ್ಟ್ ತರಬೇಕು. ಶೋಧಯಿತ್ವ ಸುವಾಸಸ, ಬಟ್ಟೆಯಲ್ಲಿ ಶೋಧಿಸ್ಬೇಕಂತ. ಎಷ್ಟು ಸಲ, ತ್ರಿವಾರಂ
3 ಸಲ ತೋರಿಸ್ಬೇಕು. ಅದು ಎಷ್ಟು ಪ್ಯೂರಿಫೈ ಆಗ್ತಾ ಹೋಗುತ್ತೋ. ಮೊದಲು ತಂದಿರೋದೇ ಶುದ್ಧ ನೀರು. ಅದೇನು ಮಾಡ್ತಾರೆ ಆಮೇಲೆ ಬಟ್ಟೆಯಲ್ಲಿ 3 ಸರ್ತಿ ಶೋಧಿಸ್ತಾರೆ. 3 ಸರ್ತಿ ಎಂಬುದು ಸೈಂಟಿಫಿಕಲಿ ಕೂಡ 3 ಸರ್ತಿ ಅಂತಲೇ ಇವರು ಕೂಡ ಪ್ಯೂರಿಫಿಕೇಷನ್ ಎಲ್ಲಿ ಬಂದರೂ ಕೂಡ ಏನು ಹೇಳ್ತಾರೆ 3 ಟೈಮ್ಸ್ ಅಂತಲೇ ಹೇಳೋದು. ತ್ರಿವಾರಂ ಶೋಷಯಿತ್ವ ಇವ. ಆಮೇಲೆ ಜಲಂ ಕುಂಭೇ ಪ್ರಪೂರೈ, ಚೆನ್ನಾಗಿ ಮಾಡಿ ಶೋಧಯಿತ್ವ ಇವ ಇರಬೇಕದು. ಶೋಧಿಸಿಬಿಟ್ಟು ಅದನ್ನು ಇದಕ್ಕೆ ಹಾಕ್ಬೇಕು. ಯಾವುದಕ್ಕೆ ಕಲಶ ಅದಕ್ಕೆ ಶಿಫ್ಟ್ ಮಾಡಬೇಕು. ಈ ನೀರನ್ನು ಅಲ್ಲಿ ಶಿಫ್ಟ್ ಮಾಡಬೇಕು. ಅದು ಅತಿ ಶ್ರೇಷ್ಠವಾದದ್ದು. ಬಂದಿರೋದೇ ನೀರು ಶ್ರೇಷ್ಠ, ಇನ್ನೂ ಶ್ರೇಷ್ಠ ಮಾಡಿ ಅಲ್ಲಿಟ್ಕೊಳ್ಳೋ ಫಸ್ಟ್ ಸ್ಟೇಜ್ ಇದು. ಪ್ರಾಗುಕ್ತ ಪ್ರಕಾರೇಣ ಸ್ನಾನಾದಿಕಂ ಕೃತ್ವ ಕುಂಭಂ ಸಮ್ಯಕ್ ಪ್ರಕ್ಷಾಲ್ಯ ನದ್ಯಾದಿ ಶುದ್ಧೋದಕಂ ಉಕ್ತಕ್ರಮೇಣ ಗೃಹೀತ್ವಾ ತದ್ವಸ್ತ್ರೇಣ ಆಚ್ಛಾದ್ಯ ಶಿರಸ್ಯಂಸೇವಾ ನಿಧಾಯ. ನೀರು ತರಬೇಕಾದ್ರೂ ಕೂಡ ನದಿಯಲ್ಲಿ ಸ್ನಾನ ಮಾಡ್ದ. ತರಬೇಕಾದ್ರೆ ಅಲ್ಲೇ ಶೋಧಿಸಿ ತೊಗೊಂಡ್ಬಿಡೋದು. ಫಸ್ಟ್ ಆಫ್ ಆಲ್ ಅಲ್ಲೇ ತೊಗೊಂಡ್ಬಿಟ್ರೆ ಅದು ಕೊಡದಲ್ಲಿ ತುಂಬಬೇಕಾದ್ರೆ ಅದು ಬಟ್ಟೆ ಇಟ್ಕೊಂಡೇ ತುಂಬಿಸ್ಬಿಟ್ರೆ ಏನಾಯ್ತು, ಅಲ್ಲಿಗೆ ಒಂದು ಸ್ಟೆಪ್ ಮುಗಿದೋಯ್ತು. ಆಮೇಲೆ ಗೃಹೀತ್ವ ಹೇಗೆ ತೊಗೋಬೇಕಾದ್ರೆ ತದ್ವಸ್ತ್ರೇಣ ಆಚ್ಛಾದ್ಯ, ಹೀಗೆ ತರಬಾರ್ದು. ಮೇಲೆ ತಂದ್ರೆ ಏನಾಗುತ್ತದೋ ನೀರು ಧೂಳು ಬಿದ್ದು ಕೆಟ್ಟೋಗ್ಬಿಡುತ್ತೆ. ಮತ್ತೆ ಅದಕ್ಕೆ ವಸ್ತ್ರೇಣ ಆಚ್ಛಾದ್ಯ, ಬೇರೆ ವಸ್ತ್ರವನ್ನು ಮುಚ್ಚಬೇಕು. ಶಿರಸಿ ಅಂಸೇವಾ ನಿಧಾಯ, ಇಲ್ಲ ತಲೆ ಮೇಲೆ ಇಟ್ಕೊಳ್ಳಿ ಭುಜದ ಮೇಲೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹಳ್ಳಿಗಳಲ್ಲೆಲ್ಲ ನೋಡಿ ಅದೆಲ್ಲ ಇವತ್ತೆಲ್ಲ ಎಲ್ಲಿ ಕಾನ್ಸೆಪ್ಟೇ ಇಲ್ಲ. ಅದು ಟ್ಯಾಪ್ ಬಂದಮೇಲೆ ಹೊರಟೋಯ್ತು. ತಲೆ ಮೇಲೆ ಇಟ್ಕೊಳ್ಳೋದು ಇಲ್ಲ, ಭುಜದ ಮೇಲೆ ಇಟ್ಕೊಂಡು ತರಬೇಕು. ಅದು ಶುದ್ಧ ಮಡಿ ಬರ್ಲಿಕ್ಕೆ ಇಲ್ಲಿಂದ ಕೆಳಗೆ ಬಂದುಬಿಟ್ರೆ ಮೇಲಿಗೆ ಇದ್ದಾಗಲೆಕ್ಕ, ಕಾಲಿಗೆ ತಾಕ್ಸ್ಕೋಬಾರ್ದು. ಆ ರೀತಿ ತರಬೇಕು. ನಿಧಾಯ ಸ್ವಯಮಾನೀಯ, ಭುಜದ ಮೇಲೆ ಇಟ್ಕೊಂತಾರೋ ಶ್ರೇಷ್ಠ. ಭುಜದ ಮೇಲೆ ಅವೆಲ್ಲ ಹಳ್ಳಿಯಲ್ಲಿ ಭಾರಿ ಸುಲಭ. ಅವೆಲ್ಲ ಕೂಡ ಇಟ್ಕೊಂಡೇ ಬರೋದು. ಭುಜದ ಮೇಲೆ ಇಟ್ಕೊಂಡು ತರಬೇಕು ನೀರನ್ನು. ಹಿಂದೆ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಮನೆಯಲ್ಲೇ ಸ್ನಾನದ ಪದ್ಧತಿ ಭಾಳ ಕಡಿಮೆ ಇದೆ. ನದಿ ತೀರದಲ್ಲಿ ಅಂತಲ್ಲೇ ಮನೆ ಮಾಡ್ತಾ ಇದ್ದಿತ್ತು. ಇಲ್ಲ ಸರೋವರ ಹಾಗಿರ್ತಿತ್ತು. ನೀರು ತರಬೇಕಾದ್ರೆ ಹಾಗೆ ತರಬೇಕು. ಹಾಂ, ಬೋರ್ವೆಲ್ ಶೋಧಿಸಿದ್ರಾಯ್ತು. ತಂದಿದ್ದೀರಿ ಶೋಧಿಸಿದ್ರೆ ಅಲ್ಲಿ ತರೋ ಕಾರಣ ಇಲ್ಲ. ಯಾಕೆ ಅಲ್ಲೇ ಇದೆಯಲ್ಲ ನಿಮ್ಗೆ. ಇಲ್ಲಿ ಅಲ್ಲಿಂದ ತರಬೇಕಾದ್ರೆ ದೂರ ಇದೆ ನಿಮಗೆ. ಇಲ್ಲಿ ಹತ್ತಿರ ಇರೋದ್ರಿಂದ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ. ನಮಗೆ ಬರ್ತೋಗಿದೆ ಅವೆಲ್ಲ. ಯಾಕೆ ಇಲ್ಲೇ ಇಲ್ಲ ಆ ಥರ ಇದೆ ಅವೆಲ್ಲ ಇಲ್ಲೇ ಇಲ್ಲ. ಅದರಿಂದ ಹೊರಟೋಯ್ತಾರೆ. ಅದು ಅಕಸ್ಮಾತ್ ನೀವು ದೂರ ತರಬೇಕು ಅಂತಿದ್ದರೆ ಈ ಉದಾಹರಣೆ ಕೆಳಗಿಂದ ಮೇಲೆ ಹೋಗಬೇಕು ಅಥವಾ ಮೇಲಿಂದ ಕೆಳಗೆ ಬರಬೇಕು. ಏನು ಮಾಡಬೇಕಾಗ ಆ ಕೈಯಿಂದ ತರಲಿಕ್ಕಾಗೋದಿಲ್ಲ. ಭುಜ ಮೇಲೆ ಇಟ್ಕೊಂಡೇ ಬರಬೇಕು. ಭುಜ ಅಥವಾ ತಲೆ ಮೇಲೆ ಇಟ್ಕೊಂಡೇ ತನ್ನಿ. ನಿಧಾಯ ತತಃ ಪಾದೌ ಪ್ರಕ್ಷಾಲ್ಯ ಆಚಮನ ಬ್ರಾಹ್ಮಣೈ. ಅದು ಮೊದಲೇದಾಗಿ ಫಸ್ಟ್ ಪ್ರಿಫರೆನ್ಸು ಸ್ವಯಮಾನೀಯ, ತಾನೇ ತರಬೇಕು. ತಾನೇ ತಂದಷ್ಟು ಕೂಡ ಏನಿರುತ್ತೆ ಅಲ್ಲಿಗೆ ಕನ್ವಿಷನ್ ನಾನೇ ತಂದು ಬ್ಯೂರಿಟಿ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಯಾಕೆ ತಂದೆ ಕೆಲಸ ತಾನು ಮಾಡ್ಕೊಂಡಾಗ ಇನ್ನೊಬ್ಬರನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಆದಷ್ಟು ಗಮನ. ಅಥವಾ ಅನ್ಯೈಹಿ ಬ್ರಾಹ್ಮಣೈರಾನ, ಯಾರೋ ಕೆಲಸದವ್ರ ಕೈಲಿ ತರಿಸ್ಬಾರ್ದು. ಬ್ರಾಹ್ಮಣರಿಂದ ಯಾರು ಶುದ್ಧರಾಗಿದ್ದಾರೆ ಅಂಥವ್ರನ್ನ ತರಿಸ್ಬೇಕೆ ಹೊರತು ತನಗೆ ವಯಸ್ಸು ಬದಲಾದ ಕಾರಣ, ರೋಗಾದಿಗಳ ಕಾರಣದಿಂದ ತಾನು ತರ್ಲಕ್ಕಾಗದೆ ಹೋದರೆ ಏನು ಮಾಡಬೇಕಾಗ ಬೇರೆಯವರಿಂದ ತರಿಸ್ಬೇಕು. ಅವ್ರು ಶುದ್ಧರಾಗಿರ್ಬೇಕು. ಅದು ಬ್ರಾಹ್ಮಣೈರಾನ್ಯ ವಾ. ಎಷ್ಟೋ ಕಡೆ ಏನಾಗಿದೆ ಚೆನ್ನೈಯಲ್ಲಿ ಹೋದ ಕಾಲಕ್ಕೆ ಈ ನೀರುಗಳು ಬಾಟಲ್ ಕೊಂಡ್ಕೊಂಡ್ಬಿಟ್ಟು ಅದರಲ್ಲೇ ಅಭಿಷೇಕ ಮಾಡೋರಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಇದು ನೀರುಗಳು ಯಾರು ತಂದಿರ್ತಾರೆ ಅದನ್ನೆಲ್ಲ ಬ್ರಾಹ್ಮಣ ತಂದಿರ್ತಾನೆ. ಎಲ್ಲ ತುಂಬ ಜನ ಹಾಗಾಗಿಬಿಟ್ಟೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಈ ನೀರು ಕುಡಿಯೋ ಅಭ್ಯಾಸ, ಶುದ್ಧ ನೀರು ಕುಡಿಬೇಕು ಅಂತ ಎಲ್ಲೋದ್ರೂ ಬಾಟ್ಲು ಕೊಡೋಕ್ಕೆ ಶುರು ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ. ಎಲ್ಲ ಒಂದು ಬಾಟ್ಲು ಕೊಟ್ಟು ಕಳಿಸ್ಬಿಡ್ತಾರೆ. ಅದು ಭಾರಿ ತಪ್ಪದು. ಆ್ಯಕ್ಚುಲಿ ಬಾಟ್ಲಲ್ಲಿ ಸೈಂಟಿಫಿಕಲಿ ತಪ್ಪದು. ಅಷ್ಟು ಶುದ್ಧ ನೀರು ಕುಡಿಬೇಡಿ ಫಸ್ಟ್. ಅಷ್ಟು ಶುದ್ಧ ನೀರು ಕುಡಿದ್ರೆ ಆರೋಗ್ಯ ಸರಿ ಇರೋದಿಲ್ಲ. ಯಾಕೆ ಅಲ್ಲ, ಪ್ಲಾಸ್ಟಿಕ್ ಹೋಯ್ತು. ಪ್ಲಾಸ್ಟಿಕ್ ಬಯಲಿಗೆನೆ, ಪ್ಲಾಸ್ಟಿಕ್ ಮೊದಲನೇ ಮೈಲಿಗೆ ತೆಗೆದು ಬಿಟ್ಟಿರ್ತಾರೆ. ಆದ್ದರಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಆ ರೀತಿ ಇದ್ದಾಗ ಸ್ವಲ್ಪ ಮಿಕ್ಸ್ಚರ್ ಆದರೂ ನಿಮಗೆ ಸಿವಿಯರ್ ಅಟ್ಯಾಕ್ ಆಗುತ್ತೆ. ಯಾವಾಗ ಅಷ್ಟಿದ್ರೆ ಮಾತ್ರ ಏನಾಗುತ್ತೆ ನಿಮಗೆ. ಅದಕ್ಕೆ ಟೂ ಮಚ್ ಮಡಿ ಮಾಡಬೇಡಿ ಅಂತ ಅದಕ್ಕೆ ಕೇಳ್ತಾರೆ. ಅಂದರೆ ನೀವು ಮಡಿನೇ ಮಾಡ್ತಿದ್ದವ್ರಿಗೆ ಅರ್ಥ ಆಗಲ್ಲ. ಟೂ ಮಚ್ ಮಾಡಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಮೈಲಿಗಾರ ಏನಾಗುತ್ತೆ ಅವರಿಗೆ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಕ್ಯೂರ್ ಬರೋದು ಬೇಗ, ಕ್ಯೂರ್ ಮಾಡೋದು ಕಷ್ಟ ಆಗಿಬಿಡೋದು. ಅದು ತುಂಬ ಜನ ಗೊತ್ತಿರಬೇಕು. ಫಾರಿದ ಏನು ಮಾಡ್ತಾರಂತೆ ಕೆಲವು ಸಲ ತುಂಬ ಪ್ಲೇಂಟೇನ್ ಮಾಡಿದಾಗ ಏನೋ ಪ್ರಾಬ್ಲಮ್ ಬಂದುಬಿಟ್ರೆ ಕ್ಯಾಪ್ಸೂಲ್ ಮಾಡ್ತಾರಂತೆ. ಅದ್ರೊಳಗೆ ಕೊಡೆ ತುಂಬಿಸಿ ಕೊಡ್ತಾರಂತ. ಅದು ತೊಗೊಂಡು ಅವನು ಅಡ್ಜಸ್ಟ್ ಆಗಬೇಕು. ಅದಕ್ಕೆ ಪೂರ್ತಿ ಪ್ಯೂರ್ ಇದ್ದರೆ ಪಜಿತ ಆಗುತ್ತೆ ಅಂತ ಹೇಳಿಬಿಟ್ಟು. ಅದಕ್ಕೆ ದೇಹದಲ್ಲೂ ಕೂಡ ನಮ್ಮ ದೇಹದಲ್ಲಿ ದೇವ್ರು ಹೇಗಿಟ್ಟಿರ್ತಾನೆ ಸರಿಯಾದ ಅಲ್ಲಿ ಕಾಲಕ್ಕೆ ಏನು ಸಿಗುತ್ತೆ ಉಪಯೋಗಿಸಿ ಅಷ್ಟೇ. ಯಾವ ಊರಿಗೆ ಹೋಗ್ತೀರಿ, ಯಾವ ಸ್ಥಳಕ್ಕೆ ಹೋಗ್ತೀರಿ, ಅಲ್ಲಿ ನೀರು, ಅಲ್ಲಿ ಪದಾರ್ಥ, ಅಲ್ಲಿ ಹಣ್ಣು ಅಲ್ಲಿದಾಗಬೇಕೆ ಹೊರತು ಇಲ್ಲಿಂದ ತೊಗೊಂಡು ಉಪಯೋಗಿಸ್ಬೇಡಿ. ಯಾತಕ್ಕೆ ಇಲ್ಲಿಗೆ ಅಲ್ಲಿ ತೊಗೊಂಡ್ರೆ ಅದು ಇದಕ್ಕೆ ಅಲ್ಲಿ ಸೂಟ್ ಆಗೋದಿಲ್ಲ. ಕೆಲವು ತಂಪು ಪದಾರ್ಥ ಸೂಟ್ ಆಗೋದು, ಇದಕ್ಕೆ ಸೂಟ್ ಆಗೋದಿಲ್ಲ. ನಮಗೆ ವಾತಾವರಣ ಅರ್ಥ ಆಗಿದೆ ಅಷ್ಟೇ ಹೊತ್ತು. ನೀವು ಶಾಲೆ ಓದಿತೀವಿ ಬದರಿಯಲ್ಲೂ ಕೂಡ ಬೇಸಿಗೆಯಲ್ಲಿ ಹೋದರೆ ಶಾಲೆ ಓದಿಬೇಕಾಗತ್ತೆ. ಇಲ್ಲಿ ಗುಲ್ಬರ್ಗಲ್ಲಿ ಕೂಡ ಶಾಲೆ ಓದ್ಕೊಂಡು ಪಂಚಾಯತ್ ಹೋಗ್ತಾರೆ.
ಯಾಕಂದ್ರೆ ಸೂಟ್ ಆಗಲ್ಲ ಅದಕ್ಕೆ, ಗೊತ್ತಾಯ್ತಾ? ಅದು ಫುಡ್ ಕೂಡ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗ್ತಾ ಹೋಗೋದು. ಇದು ಮೆಕ್ಯಾನಿಕಲ್ ರೀತಿ ಏನಾಗಿದೆ, ಅದು ಎಲ್ಲ ಮೆಕ್ಯಾನಿಕಲ್. ಅವನು ಕುಡಿತಾನೆ, ತಾನು ಕುಡಿಬೇಕು. ಎತ್ತು ಎಲ್ಲ ಎಂಜಲುಮಯ. ನೀವು ಕಾರ್ಗಿರ ಕುಡೋದೇ ಭಾರಿ ಕಷ್ಟ, ಕಂಡವ್ರ ಕಾರಲ್ಲಿ ಎಲ್ಲ ಬಾಟ್ಲಿ ಇಟ್ಬಿಡ್ತಾರೆ ಕುಡಿದು. ಗೊತ್ತಾಯ್ತಾ? ಎಲ್ಲಿ ಕೂತ್ಕೊಂಡ್ರು ಮೈ ತಾಕಾಗಿರುತ್ತೆ. ಅರ್ಥ ಆಯ್ತಾ? ಎಷ್ಟು ಹೋಪ್ಲೆಸ್ ಅಂದರೆ ಬರ್ತಾ ನಿಮಗೆ ಮಡಿ ಮಾಡೋದು ಎಲ್ಲೂ ಸಾಧ್ಯ ಆಗಬಾರ್ದು, ಆ ರೀತಿ ಮಾಡ್ತಾರೆ. ಆ ಡ್ರೈವರ್ ಇರ್ತಾನೆ, ಅವ್ನು ಡ್ರೈವರ್ ಕುಡಿದ್ರೆ ಎಲ್ಲ ಪಕ್ಕದಲ್ಲೇ ಇಟ್ಕೊಂಡಿರ್ತಾನೆ. ಈಗ ಕುಡಿತಾರೆ, ಅರ್ಧ ಕುಡಿತಾರೆ, ಅರ್ಧ ಅದ್ರಾಗೆ ಬೀಳುತ್ತೆ, ಅದು ಇರ್ತಾರೆ ಹಾಗೆ. ಅದನ್ನ ಹೇಗೆ ಕೊಡಬೇಕು, ಮಡಿಯವನು ಹೇಗೆ ಕೊಡ್ತಾನೆ? ಈಗ ಎಷ್ಟು ಕಷ್ಟ ಆಗುತ್ತೆ ನೋಡಿದ್ರೆ. ಅದಕ್ಕೇ ಯಾವಾಗಲೂ ಕೂಡ ಬ್ರಾಹ್ಮಣೈಹಿ ಆನೀಯ ದೇವಸ್ಯ ಗೃಹದ್ವಾರ ಸ್ವಮೀಪೇ ನಿಧಾಪಯೇ. ದೇವರ ಮನೆಯ ಮುಂದೆ ಇಡಬೇಕಾದ್ರೆ. ಯಾಕೆ ಇನ್ನೂ ಒಳಗೆ ಹೋಗಾಗಿಲ್ಲ ಅವನು, ದೂರಿಂದ ಬಂದಿದ್ದಾನೆ, ಕಾಲು ತೊಳ್ಕೊಬೇಕಾಗಿದೆ. ದೂರ ಇಟ್ಟು ಅಲ್ಲಿ ಇಟ್ಬಿಟ್ಟು ತತಃ ಪಾದವು ಪ್ರಕ್ಷಾಲ್ಯ. ಇದೆಲ್ಲ ಧೀಕಾರ ಬೇರೆ ಪದ್ಯಮಾಲದಲ್ಲಿ ತಿಳಿಸ್ಬಿಟ್ಟಿದ್ದಾರೆ ಸಮ್ಮರಿ. ಅದನ್ನು ಅಡಾಪ್ಟ್ ಮಾಡ್ಕೊಂಡು ಹೇಳ್ತಿದ್ದಾರೆ. ಪ್ರಕ್ಷಾಲ್ಯ ಆಚಮನಂ ಕೃತ್ವ, ಕಾಲು ತೊಳ್ಕೊಂಡು ಆಚಮನ ಮಾಡಿ, ನಾಸಿಕಾದೀನ ಆಚ್ಛಾದ್ಯ, ಆಮೇಲೆ ಮೂಗು ಮುಚ್ಕೋಬೇಕು. ಯಾಕಂದ್ರೆ ನಮ್ಮ ಮೂರಿನ ಉಸಿರು ತಾಕೊಡೋದು ಅದಕ್ಕೆ, ನೀರಿಗೆ ತುಳಸಿ ಯಾವುದಕ್ಕೂ ಕೂಡ ನಮ್ಮ ಇದು ತಾಕೋದಲ್ಲ, ಬೆವರಿಗೆ ಇವರು ಅಲ್ಲ, ಉಸಿರು ಕೂಡ ತಾಕ್ಬಾರ್ದು. ಉಸಿರು ತಾಕಿದ್ರೆ ಏನಲ್ಲಿಗೆ ಅರ್ಥ? ಅದು ದೊಡ್ಡ ರೀತಿ ಮಾತಾಡ್ಬೇಕು, ಕೈ ಇಟ್ಕೊಂಡು ಮಾತಾಡ್ತಾರೆ. ಅದಕ್ಕೆ ಅಂದರೆ ಉಸಿರು ತಾಕಬಾರ್ದು, ಅದು ದೋಷ ಅಂಥೇಳಿ. ನಾಸಿಕಾದೀನಾಚ್ಛಾದ್ಯ, ಆದಿಶಬ್ದದ ನಾಸಿಕ ಮೂಗು ಮೊದಲಾದರೂ ಮುಚ್ಕೊಂಡು ಬಿಟ್ಟು, ತುಳಸಿ ಕಾಷ್ಟಯುಕ್ತಂ ಗಂಧಂ ಕುರ್ಯಾತ್, ಗಂಧವನ್ನು ತೆಗೆಕೊಂಡು ರೆಡಿ ಮಾಡಿಕೊಳ್ಳಿ. ಈ ಸ್ಟೇಜಲ್ಲಿ ಏನು ಮಾಡ್ಕೋಬೇಕು ಇವನೀಗ? ಗಂಧ ಅಷ್ಟೇ ತಯಾರು ಮಾಡ್ಕೋಬೇಕು. ಇದು ಪೂಜಾ ಇದನ್ನೆಲ್ಲ ಮಡಿಲಿ ಮಾಡ್ಕೊಳ್ಳೋದು, ಮೊದಲು ಮಾಡ್ಕೊಳ್ಳೋದಲ್ಲ. ಅದನ್ನೆಲ್ಲ ಕೆಲವೆಲ್ಲ ಮೊದಲು ಕಸ ಗುಡಿಸೋದು ಎಲ್ಲ ಮಾಡಿ ಮೊದಲು ಮಾಡ್ಕೋಬೇಕು. ಅದನ್ನು ಪದಾರ್ಥ ತಂದಿಡೋದೆಲ್ಲ, ಅದು ಹೂ ತಂದಿಡೋ ಮೊದಲು ಮಾಡ್ಕೋಬೋದು. ಆದರೆ ಇದನ್ನು ಮೊದಲು ಮಾಡ್ಕೊಳ್ಳೋಕೆ ಬರೋದಿಲ್ಲ. ಆದ್ದರಿಂದ ಮಡಿಲೇ ಮಾಡ್ಕೋಬೇಕು. ಗಂಧಂ ಕುರ್ಯಾತ್ ಪಾದ್ಮೆ ತುಳಸಿ ಕಾಷ್ಟ ಸಂಯುಕ್ತಂ ಗಂಧಂ ಯೋ ಯಚ್ಛತೆ ಹರೇ. ಗಂಧದಲ್ಲಿ ತುಳಸಿ ಕಾಷ್ಟನು ಸೇರಿಸ್ತೇ ಇರಿ ಅಂತ ಕೊನೆಗೆ. ಗಂಧ ಬರೀ ಗಂಧ ಅರ್ಪಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಮಾಡಬೇಕು? ಅದಕ್ಕೆ ತುಳಸಿ ಕಾಷ್ಟ ಸಂಯುಕ್ತ ಆಗಬೇಕು. ಬೇರೆ ಹಾಕ್ಬೇಕಾದ್ರೆ ತುಳಸಿ ದಳ ಸಮೇತ ಹಾಕ್ಬೇಕು. ಇಲ್ಲಿ ತುಳಸಿ ತೆಗೆದು ಬಿಟ್ರೆ ಏನಾಗುತ್ತದು? ತುಳಸಿ ಗಂಧ ಅದರಲ್ಲಿ ಸೇರುತ್ತೆ. ತುಂಬ ಶ್ರೇಷ್ಠ ಅದು. ಗಂಧಂ ಯೋ ಯಚ್ಛತೆ ಹರೇ ನಿರ್ದಹೇತ್ ಪಾತಕಂ ಸರ್ವಂ ಪೂರ್ವಜನ್ಮ ಶತಾರ್ಜಿತಂ. ಇಂಥ ಗಂಧವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಹಿಂದಿನ 100 ಜನ್ಮಗಳಲ್ಲಿ ಮಾಡಿದ ಪಾಪನೂ ಪರಿಹಾರ ಮಾಡುತ್ತೆ. ಈ ಜನ್ಮದ ಪಾಪ ಅಷ್ಟೇ ಅಲ್ಲ, ಹಿಂದಿನ 100 ಜನ್ಮಗಳ ಪಾಪನೂ ಪರಿಹಾರ ಮಾಡುತ್ತೆ. ತುಳಸಿ ಕಾಷ್ಟದಿಂದ ಮಾಡಿದ ಗಂಧನ ದೇವರು ಅರ್ಪಿಸಿದರೆ. ತುಳಸಿ ಕಾಷ್ಟಜಾತಸ್ಯ ಗಂಧೇ ಗಂಧಂ ಗೃಹ್ಣಾತಿ ಕೇಶವಃ. ದೇವರು ತುಳಸಿ ಮಿಕ್ಸ್ ಆಯಿತು ಅಂತಷ್ಟೇ ಏನು ಮಾಡ್ತಾನೆ? ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳೋನು. ತುಳಸಿ ಸಂಪರ್ಕ ಎಲ್ಲ ಕಡೆ ಇರಬೇಕು. ತತಸ್ತುಲಸ್ಯ ಸಂಶೋಧ್ಯ ಸೌವರ್ಣಾದಿ ಯಾಗೋಪಕರಣ ಪಾತ್ರಾಣಿ ತದಭಾವೇ ತಾಮ್ರಾದಿಮಯಾನಿ ತತ್ತತ್ ಶುದ್ಧಿ ಸಾಧನ ದ್ರವ್ಯೈ ಸಮ್ಯಕ್ ಪ್ರಕ್ಷಾಲ್ಯ ಅಗ್ರೋದಕಾದಿ ಸರ್ವಸಂಭಾರಾನ್ ಮಾರ್ಜನಾದಿಯುಕ್ತ ರಂಗಮಂಟಪೇ ದೇವಸ್ಯ ದಕ್ಷಿಣ ಭಾಗೆ ಸ್ಥಾಪಯೇ. ತತಃ ಆಮೇಲೆ ತುಳಸ್ಯಾ ಸಂಶೋಧ್ಯ, ಒಂದ್ಸರಿ ತುಳಸಿಯಿಂದ ಪ್ರೋಷಣೆ ಮಾಡಿಬಿಡ್ಬೇಕು. ಇನ್ನೂ ಶುದ್ಧ ಆಯ್ತು ಪಾತ್ರೆಗಳಿಗೆಲ್ಲ. ಆದಷ್ಟು ಪಾತ್ರೆ ಹೇಗಿರಬೇಕು ಅಂದರೆ ಸೌವರ್ಣಾದಿ ಯಾಗೋಪಕರಣ ಪಾತ್ರಾಣಿ, ಚಿನ್ನ ಬೆಳ್ಳಿದೆ ಆದಷ್ಟು ಉಪಯೋಗಿಸಿ. ಈಗ ದೇವರಿಗೆ ಹೈಯೆಸ್ಟ್ ಕ್ವಾಲಿಟಿ ಆಗಬೇಕಾದ್ರಿಂದ ಚಿನ್ನ ಬೆಳ್ಳಿದು ಉಪಯೋಗಿಸಿ. ಸಾಧ್ಯವಾದರೆ ಚಿನ್ನ, ಅದಾಗದೆ ಹೋದರೆ ಬೆಳ್ಳಿ. ತದಭಾವೇ ಅದೆರಡು ಇಲ್ಲದೆ ಹೋದರೆ ಇಲ್ಲ ಚಿನ್ನದ ಇಲ್ಲ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂಥೇಳಿ ಮಾಡ್ತಾರೆ. ಅದು ಆಮೇಲೆ ಬೆಳ್ಳಿದಾಗದೆ ಹೋದರೆ ಆಗ ತಾಮ್ರದ್ದು. ತಾಮ್ರಾದಿಮಯಾನಿ ತದಭಾವೇ ತಾಮ್ರಾದಿಮಯಾನಿ ತತ್ತತ್. ತಾಮ್ರ ಆದಿಶಬ್ದದಿಂದ ಹಿತ್ತಾಳೆ. ಆ ಸ್ಟೀಲಲ್ಲ ಅಲ್ಪೇ ಆಗಲ್ಲ, ಮತ್ತು ಸ್ಟೀಲ್ಗಿಲ್ ಬರೋಲ್ಲ. ಶುದ್ಧಿ ಸಾಧನ ದ್ರವ್ಯೈ ಸಮ್ಯಕ್ ಅವೆಲ್ಲ ಏನಾಗಿರ್ಬೇಕು? ಫಸ್ಟವು ಯಾವ ಪಾತ್ರೆದೊಳಗೆ ಏನು ಉಪಯೋಗಿಸ್ಬೇಕು ಅದರಲ್ಲಿ ತಾಮ್ರನ ನೀವು ಹುಣಸೆಯಲ್ಲಿ ಹಚ್ಚದೆ ಹೋದರೆ ಅದು ಮಡಿ ಬರೋದೇ ಇಲ್ಲ. ಅದರಿಂದನೇ ತೊಳಿಬೇಕು. ಅದಕ್ಕೆ ತತ್ತತ್ ಶುದ್ಧಿ ಸಾಧನ ದ್ರವ್ಯೈ, ಆಯಾ ಲೋಹದ ಶುದ್ಧಿಗೋಸ್ಕರ ಏನೇನು ಶಾಸ್ತ್ರ ಹೇಳಿದೆ ಅದನ್ನು ಉಪಯೋಗ ಶುದ್ಧ ಮಾಡಬೇಕೆ ಹೊರತು ಯಾವ ರೀತಿ ಶುದ್ಧ ಮಾಡಬಾರ್ದು. ತಾಮ್ರಕ್ಕೆ ಹುಣಸೆ ಹಣ್ಣಿಲೇ ತೊಳಿಬೇಕು. ಹುಣಸೆ ಹಣ್ಣು ತೊಳೆದೇ ಹೋದರೆ ಅದು ಶುದ್ಧಿ ಮರಿ ಬರೋದಿಲ್ಲ. ಬೆಳ್ಳಿಗೆ ಬೂದಿ ಹಾಕೇ ತೊಳಿಬೇಕು. ಬೂದಿ ಹಾಕ್ದವರು ಬೆಳ್ಳಿ ಮಡಿ ಬರೋದಿಲ್ಲ, ನಿಯಮ ಇದೆ. ಅದಕ್ಕೆ ಶುದ್ಧ ಆಗೋದು. ಇಲ್ಲಿ ಬೇರೆ ರೀತಿ ಶುದ್ಧ ಮಾಡಿದರೆ ಶುದ್ಧ ಆಗಿಲ್ಲ ಅಂತಲೇ ಅರ್ಥ. ತಾಮ್ರಾದಿಮಯಾನಿ ಅಗ್ರ್ಯೋದಕಾದಿ ಸರ್ವಸಂಭಾರಾನ್, ಅಗ್ರ್ಯೋದಕ ಎಲ್ಲ ಸಂಭಾರಗಳನ್ನು ಮಾರ್ಜನಾದಿಯುಕ್ತ ರಂಗಮಂಟಪೆ, ಮೊದಲೆಲ್ಲ ದೇವ್ರನ್ನ ಕುಡಿಸ್ಬೇಕಾದ್ರೆ ಮಾರ್ಜನ ಅಂದ್ರೇನು? ಕಸ ಗುಡಿಸಿ ಅದು ಗೋಮಯದಿಂದ ಸಾರಿಸಿರ್ಬೇಕು.
ಗೋಮಯ ಉಪಯೋಗಿಸ್ತಾ ಹೋದರೆ ಮಡಿ ಬರೋದಿಲ್ಲ. ಬಂಗಾರದ ಫ್ಲೋರಿಂಗ್ ಕೂಡ ಮಡಿಯಲ್ಲ, ಗೋಮಯ ಹಾಕಿದರೆ ಮಡಿ ಬರೋದು. ಅಷ್ಟು ಶ್ರೇಷ್ಠ ಆದ್ದರಿಂದ ಸಂಮಾರ್ಜನೆ ಮಾಡ್ಕೋಬೇಕು. ಮಾರ್ಜನಾದಿಯುಕ್ತ ರಂಗಮಂಟಪೆ ದೇವಸ್ಯ ದಕ್ಷಿಣ ಭಾಗೇ ಸ್ಥಾಪಯೆ. ದೇವರು ಬಲಭಾಗದಲ್ಲಿ ಇಟ್ಕೋಬೇಕು ಇವನ್ನೆಲ್ಲ. ಅಗ್ನಿಯೋದಕ ಗಂಧತೆ ಎಲ್ಲ ಎಲ್ಲಿರಬೇಕು? ದೇವರಿಗೆ ಬಲಭಾಗ, ನಮಗೆ ಬಲಭಾಗ ಅಲ್ಲ, ದೇವರಿಗೆ ಬಲಭಾಗದಲ್ಲಿ ಇಟ್ಕೋಬೇಕು. ದೇವಸ್ಯ ದಕ್ಷಿಣ ಪಾರ್ಶ್ವೇ ಭಾಗೆ ಸ್ಥಾಪಯೇ. ಅದೇ ರೀತಿ ನಾವು ಊಟ ಕೊಡ್ಬೇಕಾದ್ರೂ ನೋಡಿ ನೀರು ಯಾವ ಕಡೆ ಇರಬೇಕು? ಯಾವಾಗಲೂ ಎಡಗಡೆ ಇರಕೂಡದು. ಅದು ನಮ್ಮ ಊಟದ ವಾಸ್ತು. ಯಾವ್ಯಾವ ಪದಾರ್ಥ ಎಲ್ಲೆಲ್ಲಿ ಹಾಕಬೇಕು ಫಿಕ್ಸ್ ಆಗಿಬಿಟ್ಟೆ, ಅಲ್ಲಲ್ಲೇ ಬಡಿಸ್ಬೇಕು, ಬೇರೆ ಕಡೆ ಹಾಕಾಗಿಲ್ಲ. ಸಂಮಾರ್ಜನ ಫಲಂ ಬಡಿಸೋದು ರೀತಿ ಎಲ್ಲ ನೋಡಿದಾಗಲೇ ಅವ್ನು ಯಾವ ಸಂಪ್ರದಾಯ ಗೊತ್ತಿದೆಯಲ್ಲ ಗೊತ್ತಾಗ್ಬಿಡುತ್ತಾಗ. ಇವತ್ತು ಅವನು ಬ್ರಾಹ್ಮಣ ಹೌದಲ್ಲೋ ಗೊತ್ತಾಗುತ್ತೆ, ಅಷ್ಟರ ಮಟ್ಟಿಗೆ ಇರುತ್ತೆ. ಏನೇನು ಅಲ್ಲಿ ನಮ್ಮ ಭಾಗ ಬಲಭಾಗ ಅಲ್ಲ, ಕೆಲವನ್ನ ನಮ್ಮ ಬಲಭಾಗ ಹೇಳ್ತಾರೆ, ಕೆಲವನ್ನ ದೇವ್ರ ಬಲಭಾಗ ಆಗ್ಬೋದು. ಇದೆಲ್ಲ ದೇವ್ರ ಬಲಭಾಗ ಇಡ್ಬೋದು, ನಮ್ಮ ಬಲಭಾಗಕ್ಕಲ್ಲ. ದೇವಸ್ಯ ದಕ್ಷಿಣ ಭಾಗೇ ಸ್ಥಾಪಯೇತ್. ದೇವರ ಬಲಭಾಗದಲ್ಲಿ ಇದೆಲ್ಲ ಇಡಬೇಕು. ಏನೋ ಹೌದು, ನಮ್ಮ ಬಲಭಾಗ ದೇವ್ರ ಬಲಭಾಗಕ್ಕೆ, ದೇವ್ರ ಬಲಭಾಗ ಇಟ್ಕೋಬೇಕು. ಹೌದು, ಬಲಭಾಗದಿಂದ ಮಾಡಬೇಕು. ಹೌದು, ಬಲಭಾಗದಲ್ಲೇ ಎಲ್ಲ ಯಾವುದೇ ಮಾಡಿದರೂ ಕೂಡ ದೇವ್ರ ಬಲಭಾಗದಲ್ಲಿ, ದೇವರೇ ಹೌದು ದೇವ್ರ ಬಲಭಾಗ. ಹೌದು, ಕೆಲವು ನಮ್ಮ ಬಲಭಾಗ, ಅದು ಬೇರೆ. ಇವೆಲ್ಲ ದೇವ್ರ ಬಲಭಾಗ. ದೇವ್ರ ಪೂಜಾ ಸಾಧನ ಸಾಮಗ್ರಿ ಏನೇ ಇದ್ದರೂ ಕೂಡ ಎಲ್ಲಿರಬೇಕದು? ದೇವ್ರ ಬಲಭಾಗದಲ್ಲೇ ಇರಬೇಕು. ಸಂಮಾರ್ಜನ ಫಲಂ ತೂಕ್ತಂ ವಿಷ್ಣು ಧರ್ಮೋತ್ತರದಲ್ಲಿ ಸಂಮಾರ್ಜನ ಈ ರೀತಿ ಸರಿಯಾಗಿ ದೇವ್ರ ಮನೆ ಗುಡಿಸಿ ರೆಡಿ ಮಾಡಿಕೊಳ್ಳೋದಕ್ಕೆ ಪುಣ್ಯ ಒಂದು ಹೇಳ್ತಾರೆ. ಅದಕ್ಕೂ ಸಪ್ರೇಟ್ ಪುಣ್ಯ. ಆ ರೀತಿ ಮಾಡ್ಕೊಂಡಿದ್ದಾನೆ ಅಂದರೆ ಸಪ್ರೇಟ್ ಮಾರ್ಕ್ಸ್. ಅದಕ್ಕೆ 5-6 ಪ್ರಶ್ನೆ ಕೊಟ್ಟ ಒಂದೊಂದಕ್ಕೆ ಸಪ್ರೇಟ್ ಮಾರ್ಕ್ಸ್ ಹಾಕಿದಾಗೆ ಇದಕ್ಕೊಂದು ಮಾರ್ಕ್ಸ್ ಇದೆ. ಏನಿದೆ? ಯಹ ಸದಾಯತನೆ ವಿಷ್ಣು ಕುರುತೆ ಮಾರ್ಜನ ಕ್ರಿಯಾಂ ಸ ಪಾಂಸುಪೂತ ದೇಹಶ್ಚ ಸರ್ವ ಪಾಪಂ ವ್ಯಪೋಹತಿ. ಯಹ ಸದಾಯತನೆ, ಒಳ್ಳೆ ದೇವ್ರ ಮನೆ ಅಥವಾ ಸದಾ ಕಾಲದಲ್ಲೂ ಕೂಡ ವಿಷ್ಣು ಆಯತನೆ ದೇವರ ಮನೆಯಲ್ಲಿ ಮಾರ್ಜನಾದಿ ಕ್ರಿಯಾಂ ಕುರುತೆ, ತೊಳೆಯೋದು ಬಡಿಸೋದು ಗುಡಿಸೋದು ಮಾಡ್ತಾನೋ ಸ ಪಾಂಸುಪೂತ ದೇಹಶ್ಚ ಸರ್ವ ಪಾಪಂ ವ್ಯಪೋಹತಿ. ಆಗ ಏನಾದ್ರು ಧೂಳು ಬೀಳುತ್ತಲ್ಲ ಮೈ ಮೇಲೆ, ಆ ಧೂಳೆಲ್ಲ ಎಲ್ಲ ಪಾಪ ಮಾಡ್ದಾಗ ಅಷ್ಟು ಶಕ್ತಿ ಇರುತ್ತೆ. ನಮ್ಮ ಮೇಲೆ ಒಂದು ಧೂಳಾಗುತ್ತೆ ಗೀಳಾಗುತ್ತೆ, ಸಂಕೋಚ ಪಡಬಾರ್ದು. ಏನು ಮಾಡಬೇಕು? ಅದಕ್ಕೆ ಆ ಧೂಳು ಬಿದ್ದಷ್ಟು ನಮ್ಮ ಪಾಪಗಳು ಏನಾಗುತ್ತೆ? ಪರಿಹಾರ ಆಗಿಬಿಡುತ್ತೆ. ಪಾತ್ರೆ ಗೀತೆ ತೊಳಿಲಿಕ್ಕೆ ಯಾವುದು ಉಪಯೋಗಿಸ್ಬೇಕು, ಹಾಗೆ ಇದು ನಮ್ಮ ದೇಹ ತೊಳ್ಕೊಳ್ಳೋಕ್ಕೆ, ಏನು ಪಾಪ ತೊಳ್ಕೊಳ್ಳೋಕ್ಕೆ ದೇವರ ಪಾದಧೂಳಿ, ಪರಮ ಭಾಗವತರ ಪದಧೂಳಿ ಧರಿಸುತ್ತಾರೆ. ದೊಡ್ಡವರು ಪಾದಧೂಳಿಯಿಂದ ನಾವು ಯಾರು ಬಂದಿರ್ತಾರೆ, ಕಾಲು ತೊಳ್ಕೊಂಡು ನಮಸ್ಕಾರ ಮಾಡೋ, ಕಾಲು ತೊಳ್ಕೊಬನ್ನಿ ಹೋಗಿ ಅಂತ ಕಳಿಸ್ಬಾರ್ದು. ಯಾಕೆ? ಆ ಧೂಳಿ ಅಂಥದ್ದದು ಗೋಧೂಳಿ ಹೇಗೋ ಬ್ರಾಹ್ಮಣ ಪಾದಧೂಳಿ ಹಾಗೆ. ಗೋಧೂಳಿ ಏನಾಗಿರುತ್ತೆ? ಬೈ ಇಟ್ ಸೆಲ್ಫ್ ಪ್ಯೂರ್. ಅದು ದೊಡ್ಡವ್ರ ಪಾದಧೂಳಿ ಪ್ಯೂರ್ ಇರುತ್ತೆ. ಆದ್ದರಿಂದ ಅದು ನಿಜ. ಯಾಕೆಂದರೆ ಬ್ರಾಹ್ಮಣ ಶೌಚಾದಿ ಯಾವಾಗಲೂ ಮಾಡ್ಕೊಂಡಿರೋದ್ರಿಂದ ಅದು ಮೈಲಿಗೆ ಆಗೋ ಚಾನ್ಸ್ ಇಲ್ಲ. ಕಂಡಲ್ಲಿ ಓಡಾಡೋದಿಲ್ಲ ಅವರು. ಎಲ್ಲಿ ಓಡಾಡ್ತಾರೆ? ಒಳ್ಳೆಯ ಜಾಗದಲ್ಲೇ ಓಡಾಡ್ತಾರೆ. ದೇರ್ಫೋರ್ ಆ ಧೂಳಿ ಕೂಡ ಏನಾಗಿರುತ್ತೆ? ಅದು ಪವಿತ್ರವಾಗಿರುತ್ತೆ. ಇವತ್ತು ಉದಾಹರಣೆಗೆ ಈಗ ಕುಲಿ ಮೇಲೆ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಅವರೆಲ್ಲ ಕಪ್ಪು ಆಗಿರುತ್ತೆ. ಯಾತಕ್ಕೆ? ಅದಿರೋ ವಾತಾವರಣ ಪಾಪ ವರ್ಕ್ ಮಾಡೋದೇ ಅವ್ರ ಕಬ್ಬಿಣದ ಮಧ್ಯೆ. ಅದೇ ಅಕ್ಕಸಾಲಿಗೆ ಇದು ಮಾಡಿದ್ರೆ ಬರೀ ಕಬ್ಬಿಣ, ಅಲ್ಲಿರ್ತಕ್ಕ ಧೂಳು ಕೂಡ ಎಂಥದ್ದು? ಅದು ಧೂಳು ಹಾರಿದರೆ ಅಲ್ಲಿ ಚಿನ್ನ ಇರುತ್ತೆ. ಅದು ಕಲೆಕ್ಟ್ ಮಾಡಿದ್ರೆ ಅದೇ ಒಂದು ದೊಡ್ಡ ತುಂಬ ಇದು ಮಾಡಿ ಸರಿಯಾಗಿ ಮಾಡಿದರೆ ಎಷ್ಟೋ ಮಿಲಿಗ್ರಾಮ್ಸ್ ಗಟ್ಟಲೆ ಬಂದು ದೊಡ್ಡದಾಗತ್ತೆ ಮುಂದೆ. ಅದು ಆ ಸ್ಥಳ ನೋಡ್ಕೋಬೇಕು. ಬ್ರಾಹ್ಮಣ ಯಾವಾಗಲೂ ಪ್ಯೂರಿಟಿ ಮೇಂಟೈನ್ ಮಾಡೋದ್ರಿಂದ ಅವ್ರು ಧೂಳು ಪವಿತ್ರವಾಗಿರುತ್ತೆ ಎಂಬುದು ಸಿಂಪಲ್. ಸ ಪಾಂಸುಪೂತ ದೇಹಶ್ಚ ಸರ್ವಪಾಪಮ್ಯಪೋಹತಿ ಯಾವತ್ಯಃ ಪಾಂಸು ಕಣಿಕಾ ಮಾರ್ಜನೆ ಕೇಶವಾಲಯೇ ವರ್ಷಾಣಿ ದಿವಿ ತಾವಂತಿ ತಿಷ್ಠತಿ ಅಸ್ತಮಲೋ ನರಃ. ಯಾವತ್ಯಃ ಪಾಂಸು ಕಣಿಕಾ, ಕಣಿಕಾ ಅಂದರೆ ಕಣಗಳು, ಕಣಿಕ ಧೂಳಿನ ಕಣಗಳು ಎಷ್ಟು ಮೈಮೇಲೆ ಬೀಳುತ್ತೋ ಗೊತ್ತಾಯ್ತಾ? ದೇವಸ್ಥಾನ ದೇವ್ರ ಗುಡಿ ಗುಡಿಸ್ಬೇಕಾದ್ರೆ ಅಷ್ಟು ಒಂದೊಂದು ಧೂಳಿ ಒಂದೊಂದು ವರ್ಷದಂತೆ ಅವನು ಸ್ವರ್ಗಾದಿ ಲೋಕದಲ್ಲಿ ವಾಸ ಮಾಡ್ತಾನೆ. ಇದು ನೋಡಿ ಏನಾಗಬೇಕಾಗ ಚೆನ್ನ ಮೊದಲು ಧೂಳು ಹಾಕಿಬಿಟ್ಟು ಗಾಡಿ ಮಾಡಿಕೊಂಡು, ಹಾಗಲ್ಲ. ಅದು ಧೂಳು ಅಂತ ಹೇಳಿದರೆ, ಧೂಳಿದ್ದರೆ ಒಂದು, ಧೂಳು ಇಲ್ಲದೆ ಹೋದರೂ ಕೂಡ ಇನ್ವಿಜಿಬಲಿ ಏನಿರುತ್ತೆ? ಧೂಳು ಇದ್ದೇ ಇರುತ್ತೆ. ಧೂಳಿಲ್ಲದೆ ಜಾಗ ಸುಮ್ಮನೆ ನೋಡಿ ಲೈಟಲ್ಲಿ ನಿಮಗೆ ಕಾಣ್ತಾನೇ ಇರುತ್ತೆ ಯಾವಾಗಲೂ ಕೂಡ ಆ ಧೂಳು. ಹೌದು, ಬಟ್ಟೆ ದಾರಿಸ್ಕೊಡೋದು, ಮತ್ತು ಧೂಳಾಯಿತು ಅಂತ ಮಾಡಿಕೊಡೋದು, ಅಥವಾ ಧೂಳು ಹಾಕಿ ನಮಸ್ಕಾರ ಮಾಡಿಕೊಡೋದು. ಅಲ್ಲೇ ಇರೋದನ್ನು ನ್ಯಾಚುರಲಿ ಏನಿರುತ್ತೆ ಹಾಗೆ ಮಾಡಿ ಅಲ್ಲಿ ಶಂಕ ಮಾಡ್ಲಿಕ್ಕೆ ಹೋಗ್ಕೊಡೋದು, ಅದು ಪವಿತ್ರನೇ ಅಂತ ಅರ್ಥ. ಯಾತಕ್ಕೆ ಗೊತ್ತಾ? ಮೊದಲೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ಈ ಡಲ್ಟಿ ಇರೋ ಚಾನ್ಸಸ್ಸೇ ಇಲ್ಲ. ಅಲ್ಲಿರೋ ಧೂಳು ಕೂಡ ಏನಾಗಿರುತ್ತೆ? ಈಗ ಅದು ಪವಿತ್ರವಾಗಿರೋದ್ರಿಂದ ಆ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಅರ್ಥ. ಉಪಲೇಪನಂಚ ತತ್ರ ಇವ,
ಪಶ್ಯನ್ ವರ್ಷಾಡಿ ತಿವಿತಾವಂತಿ ತಿಷ್ಟತಿ ಅಸ್ತಮಲು. ತುಂಬ ಜನಕ್ಕೆ ಏನು ಅನಿಸುತ್ತೆ, ಇವೆಲ್ಲ ಅಸಹ್ಯದ ಕೆಲಸ ಇದ್ದಾಗೆ ಬರೀ ಅಭಿಷೇಕ ಮಾಡ್ಕೊಂಡು ಹೋಗ್ಬಿಡಿ, ಇವೆಲ್ಲ ಮಾಡೋಕ್ಕಾಗಲ್ಲ, ಅದು ತಪ್ಪೋದು. ಇವೆಲ್ಲ ಪಾರ್ಟ್ ಆಫ್ ದೇರ್ ದೇವ ಪೂಜೆ ಪಾರ್ಟ್ ಸೇರ್ಕೊಂಡಿರೋದು. ಇವತ್ತು ಉದಾಹರಣೆ ವಿದ್ಯಾರ್ಥಿ ನಾನು ಬರಿತೇನೆ ಅಷ್ಟೇ, ಸಬ್ಮಿಟ್ ಮಾಡೋದಿಲ್ಲ ಅಂದರೆ ಆಗೋ ಹಾಗೆ. ಸಬ್ಮಿಟ್ ಮಾಡೋದು ಕೂಡ ಏನದು ಪಾರ್ಟ್ ಆಫ್ ಇದು ರೈಟಿಂಗ್. ಇಲ್ಲಿಂದ ಹೋದರೆ ಪಾರ್ಟ್ ಮಾಡಿದಾಗ ಬಿಟ್ಟಾಗುತ್ತೆ ಒಂದು ಭಾಗ. ಇವಿಷ್ಟು ಸೇರಿನೇ ದೇವ್ರ ಪೂಜೆ ಆಗೋದ್ರಿಂದ ಇದು ಸಂಕೋಚ ಪಡ್ಲಿಕ್ಕೆ ಹೋಗ್ಕೂಡ್ದು. ಮುಖ್ಯವಾದ ಕೆಲಸ ಆದ್ದರಿಂದ ಇದು ವಿನಾಯಿತಿ ಇಲ್ಲ. ಶನೈ ಸಮ್ಮಾರ್ಜನಂ ಕುರ್ಯಾತ್ ಮಾರ್ಜನ್ಯ ಮೃದು ಕುರ್ಚಯ. ಆಮೇಲೆ ಮಾಡಬೇಕಾದ್ರೂ ಭಕ್ತಿ ಏನೋ ಒಂಥರ ಬೈಕೊಂಡು ಮಾಡ್ತಿರ್ತಾರೆ ಮನೆಯಲ್ಲಿ, ಹೀಗೆ ಮಾಡ್ಕೊತ ಹೋಗಬೇಡಿ. ಹೇಗಿರಬೇಕದು ಗೌರವದಿಂದ ಮಾಡು. ಶನೈಹಿ ಸಮ್ಮಾರ್ಜನಂ ಕುರ್ಯಾತ್. ಮಾರ್ಜನ್ಯ ಅಂದರೆ ಪೊರಕೆ ಹೇಗಿರಬೇಕು? ಈ ತುಂಬ ಜನ ಗೊತ್ತಾ, ದೇವ್ರ ಮನೆಗೂ ಅದೇ ಪೊರಕೆ, ಇದಕ್ಕೂ ಅದೇ ಪೊರಕೆ. ಹಾಗೆಲ್ಲ ಮಾಡಬಾರ್ದು. ದೇವ್ರ ಮನೆಗೆ ಅಷ್ಟೇ ಬೇರೆ ಪೊರಕೆ ಇರಬೇಕು. ನೀವು ತರಬಾರ್ದು. ದರ್ಬೆದು ಮಡಿ, ಹೌದು ದರ್ಬೆಯಿಂದ ಮಾಡೋದು ತುಂಬ ಶ್ರೇಷ್ಠ, ಅದರಿಂದ ಮಾಡಬೇಕು. ದೇವರಿಗೆ ಅಷ್ಟೇ ಅದು ಬೇರೆ ಕಡೆ ಉಪಯೋಗಿಸಾಗಿಲ್ಲ. ಬೇರೆ ಕಡೆ ಉಪಯೋಗಿಸಿ ಇಲ್ಲಿ ತರಬಾರ್ದು, ಇಲ್ಲಿಂದ ಬೇರೆ ಕಡೆ ಉಪಯೋಗಿಸಿ ಮತ್ತೆ ಅದನ್ನೇ ತರಬೇಕಾಗುತ್ತಾ. ದೇವ್ರ ಪಾತ್ರೆಗಳು ಹಾಗೇನೆ ರಿಸರ್ವ್ಡ್ ದೇವರಿಗೆ. ಅದು ಯಾವ ತಮಗೆ ತೊಗೊಂಡ್ಬಿಟ್ರೆ ಊಟಕ್ಕೂ ಅದೇ, ಎಲ್ಲದಕ್ಕೂ ಅದೇ, ದೇವ್ರ ಪೂಜೆಗೂ ಅದೇ ಮಾಡಬಾರ್ದು. ಅದು ಪುಣ್ಯ ಬರೋದೇ ಅದೇ. ಬಾಯಲ್ಲಿ ಪಂಚಭೇದ ಹೇಳೋದು, ಅಲ್ಲಿ ಹೇಳೋದು ಭೇದ ಇಲ್ಲೇ ಇಲ್ಲ. ಹಾಗಾಗಿಬಿಡೋದು. ಭೇದ ಅಂದರೆ ಫಾಲೋ ಮಾಡಬೇಕು ನೀವು ಅದನ್ನು. ದೇವರಿಗೆ ಉಪಯೋಗಿಸೋ ಪದಾರ್ಥ ಅಪ್ಪಿತಪ್ಪಿ ಉಪಯೋಗಿಸಾಗಿಲ್ಲ. ನಮ್ಮ ಖರ್ಚಿಗೆ ತೊಗೊಂಡು ದೇವ್ರ ವಸ್ತ್ರಕ್ಕೆ ಬರೋದಿಲ್ಲ. ದೇವ್ರ ವಸ್ತ್ರ ನಾವು ಉಪಯೋಗಿಸೋಕ್ಕೂ ಬರೋದಿಲ್ಲ. ರಿಸರ್ವ್ಡ್ ಅದು ಅಷ್ಟೇ. ಅದು ಸಾವುಗಳು ಮನೆಗೆ ಬಂದಾಗ ಸಾಮಾನ್ಯ ಪಾದ ಬರೆಸ್ಕೋಬೇಕಾದ್ರೆ ಏನು ಮಾಡ್ತಾರೆ, ಅವ್ರ ಬಟ್ಟೆ ಕೊಡ್ತಾರೆ, ನಮ್ಮ ಬಟ್ಟೆ ಕೊಡೋದಿಲ್ಲ. ಫಸ್ಟ್ ಆಗಿದ್ದರೆ ನಮ್ಮದು ಉಪಯೋಗಿಸ್ಬೋದು. ಹಳೇದು ಫಸ್ಟ್ ಯಾಕೆ ಆಗೋದಿಲ್ಲ ಅಂದರೆ ಫಸ್ಟ್ ನೀರು ಹೋಗಲ್ಲ ಸರಿಯಾಗಿ, ಅವತ್ತು ನೀರು ಹೋಗಲ್ಲ. ಅದರಿಂದ ಅದಕ್ಕೆ ಅವ್ರ ಬಟ್ಟೆ ಕೊಡ್ತಾರೆ, ಅದು ಬರೆಸ್ಬೇಕಾದ್ರೆ. ನಮ್ಮ ಬಟ್ಟೆಯಲ್ಲಿ ಆ ವರ್ಷ ಕೊಳ್ಳೋಕ್ಕೆ ಹೋಗಬಾರ್ದು. ಯಾವುದಕ್ಕೆ? ದೇವ್ರ ಮನೆನ ಒರೆಸಿ ತಪ್ಪದು. ಬಟ್ ಮಾರ್ಜನ ಕ್ಲೀನ್ ಆಗಬೇಕು. ಏನು ಮಾಡ್ತೀರೋ ಮಾಡಿ. ಆ ಸಮಯಕ್ಕೆ ನಿಮಗೆ ಬೆಸ್ಟ್ ಮೇಲೆ ಬಂದು ಮೃದು ಕುರ್ಚಿ ಆದ್ರೇನು ಪರಕ್ಕೆ ಮೃದು ಕುರ್ಚಿ ಇರಬೇಕು. ಕುರ್ಚಿ ಅಂದರೆ ಕುಚ್ಚಿರ್ತಾರೆ ಮುಂದೆನೆ, ಅದು ಮೆದುವಾಗಿರಬೇಕು. ಪಶ್ಯನ್ ಪರಿಹರನ್ ಜಂತೂನ್ ಚಾಂದ್ರಾಯಣ ಫಲಂ ಲಭೇತ್. ಮತ್ತು ಅಲ್ಲಿ ಯಾರು ಚಿಕ್ಕ ಕಿಡಿಮೆ ಓಡಾಡ್ತಿರ್ಬೋದು ಇರುವೆಗಿರ್ಬೇಕು ಗೊತ್ತಿಲ್ಲದೇನೆ, ಅವಕ್ಕೆಲ್ಲ ನೋವಾಗಬಾರ್ದು. ಗೊತ್ತಾಯ್ತಾ? ದೇವ್ರ ಪೂಜೆ ಮಾಡ್ತೀವಿ ಅಂತೇಳಿ ಮರ್ಡರ್ ಮಾಡಿದಾಗತ್ತೀವಿ. ಇವನ್ನೆಲ್ಲ ಕೂಡ ಏನು ಮಾಡಬೇಕು, ಅವನ್ನೆಲ್ಲ ಸರಿಯಾಗಿ ತೆಗೆದುಬಿಟ್ಟು ಆ ಕಡೆ ಹಾಕಬೇಕೆ ಹೊರತು ಅವ್ನು ಕೊಲ್ಲೋದು ಗಿಲ್ಲೋದು ಮಾಡ್ಲಿಕ್ಕೆ ಹೋಗಬಾರ್ದು. ದೇವ್ರ ಮೇಲೆ ಮಾಡಿದ ಹಿಂಸಾ ಪಾಪ ದೊಡ್ಡ ಪಾಪ ಆಗತ್ತೆ. ಅಂದರೆ ಹೇಳಿ ನಾನು ತಪ್ಪು ಎಲ್ಲಿ ಮಾಡಿದ್ರು ತಪ್ಪೇ. ಅದು ಒಳ್ಳೊಳ್ಳೆ ಪುಣ್ಯ ಕಳೆದ್ರೆ ಮಾಡಿದಾಗ ಇನ್ನೂ ಹೆಚ್ಚು ಪಾಪ ಬರುತ್ತೆ. ಮತ್ತು ದೇವಸ್ಥಾನದಲ್ಲಿ ಬಿಡಿ ಸೇದಿದರೆ ಮನೆಯಲ್ಲಿ ಸೇರಿದ ಬೇರೆ ಒಳ್ಳೆ ವಾತಾವರಣ ಪೊಲ್ಯೂಟ್ ಮಾಡಿಬಿಡ್ತಾರೆ ಅಂತಾರಲ್ಲ ಹಾಗೆ. ಅದಕ್ಕೆ ಇದು ಐ.ಸಿ.ಯು ಒಳಗೆಲ್ಲ ಬಿಡೋದಿಲ್ಲ ಹಾಗೆಲ್ಲ ಕೂಡ. ಅಲ್ಲಿ ಮಾಡಿದರೆ ರೋಗಿ ಸತ್ತೋಗ್ತಾರೆ ಅಂತೇಳಿ. ಪಶ್ಯನ್ ಪರಿಹರನ್ ಜಂತೂನ್ ಚಾಂದ್ರಾಯಣ ಫಲಂ ಲಭೇತ್. ಆ ರೀತಿ ಜಂತೂನ್ ಪರಿಹರನ್ ಸರಿಯಾಗಿ ನೋಡಿ. ಅದಕ್ಕೆ ಜಡಭರತ ರಾಜ ಜಂಪ್ ಮಾಡ್ತಾಯಿದ್ದ. ಅದಕ್ಕೆ ಪ್ರಾಣಿಗಳು ಸಾಯಬಾರದು ಅಂತೇಳಿ. ಯಾವ ಚಾಂದ್ರಾಯಣ ಫಲಂ ಲಭೇತ್. ಹೀಗೆಲ್ಲ ಮಾಡೋದು ಇಷ್ಟಕ್ಕೇ ಚಾಂದ್ರಾಯಣ ವ್ರತ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ದೇವ್ರ ಮನೆ ಕ್ಲೀನಾಗಿ ಇಟ್ಕೊಳ್ಳೋದೇ ದೊಡ್ಡ ಕೆಲಸ. ಅದು ಕ್ಲೀನಾಗಿ ಇಟ್ಕೊಂಡ್ರೆ ಅಷ್ಟು ಪುಣ್ಯ ಬರುತ್ತೆ. ದೇವ್ರ ಮನೆ ಹೊಡಿತಾ ಇರಬೇಕು. ಹೇಗಿರಬೇಕು ದೇವ್ರ ಮನೆ ಅಂದರೆ ದೇವ್ರ ಮನೆಯೇ. ಅದು ಮನೆಯಲ್ಲಿ ಅತಿ ಶುದ್ಧವಾದ ಭಾಗ ಅಂದರೆ ಯಾವುದೋ ದೇವ್ರ ಹಾಗಿರ್ಬೇಕು. ಇದು ಮೊದಲೇ ಇರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಇಲ್ಲೋ ಎಲ್ಲದೂ ಅಲ್ಲೇ ಡಂಪ್ ಮಾಡಿರ್ತಾರೆ. ದೇವ್ರ ಮನೆ ದೊಡ್ಡದಿದ್ದು ಬಿಟ್ಟರೆ ಅದೊಂಥರ ಸ್ಟೋರ್ ರೂಮ್ ಆದಾಗ ಆಗಿಬಿಟ್ಟಿರುತ್ತೆ. ದೇವ್ರ ಬಂದು ಹೊರಗಡೆ ಈಗ ಕೂತಿರ್ಬೇಕು, ಗಟ್ಟಿಯಾಗಿ ಕೂತಿರ್ಬೇಕು ಹೊರತು. ಅದಕ್ಕೆ ದೇವ್ರ ಮನೆ ತುಂಬ ದೊಡ್ಡದಿದ್ರಾಗ ಅನಾಹುತ ಅಂದರೆ ಏನು ಸಿಕ್ಕರಲ್ಲೇ ಇಟ್ಬಿಡ್ತಾರೆ, ಒಯ್ದುಬಿಟ್ಟು. ಹಾಗಿಡಬಾರ್ದು. ಉಪಲೇಪನಂಚ ತತ್ರ ಉಪಲೇಪನ. ಅದು ಮಾರ್ಜನ ಅಂದರೆ ಕಸ ಗುಡಿಸೋದು. ಉಪಲೇಪ ಅಂದರೆ ಮೇಲೆ ಸಾರಿಸೋದು. ಅದು ಉಪಲೇಪನ ಯಾವುದರಿಂದ? ಗೋಮಯದಿಂದ. ಗೃಹೀತ್ವ ಗೋಮಯಂ ಗಚ್ಚ ಸ್ವಚ್ಛ ಸ್ಥಾನೇವ. ನೋಡಿ ಫಸ್ಟ್ ಶುರುವಾಯ್ತು. ಗೋಮಯ ತೊಗೊಂಡೇ ಮಾಡಬೇಕು. ಇಷ್ಟೆಲ್ಲ ಕ್ಲೀನ್ ಮಾಡಿದ ಮೇಲೆ ಸ್ವಚ್ಛ ಸ್ಥಾನೇವ ಪತಿತಂ ದ್ವಿಜಃ. ಆ ಗೋಮಯ ಕೂಡ ಎಲ್ಲಿರಬೇಕದು? ಒಳ್ಳೆ ಜಾಗದಲ್ಲಿ ಬಿದ್ದಿರಬೇಕು, ಗಲೀಜಲ್ಲಿ ಬಿದ್ದಿರಬಾರ್ದು ಗೋಮಯನ. ಅದರಲ್ಲಿ ಉಪರ್ಯಧಶ್ಚ ಸಂತ್ಯಜ್ಯ. ಮೇಲಿನ ಭಾಗ ತೆಗಿಬೇಕು, ಕೆಳಗಿನ ಭಾಗ ತೆಗಿಬೇಕು, ಮಧ್ಯದ ಭಾಗ ತೊಗೋಬೇಕು. ಮೇಲೆ ಏನಾಗಿರುತ್ತೆ, ಸ್ವಲ್ಪ ಕೊಳೆಯಾಗಿರುತ್ತೆ, ಅದು ಶುದ್ಧವಾಗಿ ತೊಗೋಬೇಕಾದ್ರೆ ಆ ರೀತಿ ತೊಗೊಂಡು ತಿರುಳು ಅಂತೀವಲ್ಲ ಆ ಥರ ಬಾಳೆಹಣ್ಣು ತಿರುಳು ಹೇಗೆ ತಿಂತಾನೆ ಹಾಗೆ ಮಧ್ಯದ ಭಾಗ ತೊಗೋಬೇಕು. ಪ್ರತ್ಯಗ್ರಂ ಜಂತು ವರ್ಜಿತಂ. ಫ್ರೆಶ್ ಆಗಿರಬೇಕು. ತುಂಬ ಹಳೆ ತಂದರೆ ಅಲ್ಲಿ ಹುಳ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಹಳೇದಿರಬಾರ್ದು. ಪ್ರತ್ಯಗ್ರ ಅಂದರೆ ನ್ಯೂ ಅಂತಾರೆ, ಫ್ರೆಶ್. ಜಂತು ವರ್ಜಿತ ಸಾಮಾನ್ಯ ಹುಳ ಇರುತ್ತೆ ಅದರಲ್ಲಿ. ಹುಳುಗಳು ಇರ್ಕೊಂಡು ತೆಗೆದು ಹಾಕಬೇಕು. ಫಸ್ಟ್ ತೆಗೆದು ಕ್ಲೀನ್ ಮಾಡ್ಕೋಬೇಕು ಅದನ್ನು. ಶ್ರೀಮತ್ಯಾಯತನೇ ವಿಷ್ಣು ಯಃ ಕುರ್ಯಾದ್ ಉಪಲೇಪನಂ. ಇಂಥ ಗೋಮಯದಿಂದ ಉಪಲೇಪನ ಮಾಡಿದರೆ ಅಗ್ನಿಷ್ಟೋಮಂತು ಪಕ್ಷೇಣ 15 ದಿವಸ ಮಾಡಿದರೆ ಅಗ್ನಿಷ್ಟೋಮಯಾಗದ ಫಲ. ವಾಜಪೇಯಂತೂ ಮಾಸತಃ 1 ತಿಂಗಳು ಮಾಡಿದರೆ ವಾಜಪೇಯ ಯಜ್ಞದ ಫಲ. ಸಂವತ್ಸರೇಣ ಅಶ್ವಮೇಧಂ 1 ವರ್ಷ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಫಲ. ಸಮಾಪ್ನೋತಿ ಉಪಲೇಪನಾತ್. ಅಂದರೆ ವರ್ಷ ಮಾಡಿ ಉದ್ಯಾಪನೆ ಮಾಡಿಬಿಡೋದು ಅವೆಲ್ಲ ಮಾಡ್ತಾರೆ. ಮತ್ತೆ
ಮಾಡ್ತಾರೆ ಪುಣ್ಯ ದಿನ ಜಾಸ್ತಿ ಆಗಿರಬೇಕೇ ಹೊರತು 15 ದಿವಸ ಸಾಕಲ್ಲ. ಅದೇ ಆಪತ್ಕಾಲ ಬೇರೆ. ಆಪತ್ಕಾಲ ಇಲ್ಲದೆ ಹೋದಾಗ ಪ್ರತ್ಯಗ್ರ ಒಣಗಿದ್ದಾಗಬೇಕು, ಹಸಿದೇ ಆಗಬೇಕು. ನಮಗೆಲ್ಲ ಸಿಗೋದು ಬೇರೆ, ಸಿಟಿ ಒಳಗೆಲ್ಲ ಸಿಗೋದು ಯಾವ್ದು ನಮಗೆ ಎಲ್ಲ ಇದೆ. ಅದಕ್ಕೆ ಸಿಟಿಯಲ್ಲಿ ಮಾಡೋ ಕಾರ್ಯಗಳು ಧರ್ಮ ಕಾರ್ಯಗಳೆಲ್ಲ 1/4 ಇದ್ದಾಗೆ ಅಂತ ಹೇಳ್ತಾರೆ. ನಂಬರ್ 1 ಮಾಡೋಕ್ಕೆ ಆಗೋದೇ ಇಲ್ಲ. ಅದು ಯಾಕೆ ಅಲ್ಲಿ ವಾತಾವರಣ ಹಾಗೆ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು ಜ್ಞಾನಿಗಳೆಲ್ಲ ವನದಲ್ಲಿ ಇದರಲ್ಲಿ ಅಂತಲ್ಲಿ ವಾಸ ಮಾಡ್ತಿದ್ರು ಹೊರತು ಗುಂಪಿನ ವಾಸ. ಅದಕ್ಕೆ ಅಗ್ರಹಾರ ಅಂತ ಬೇರೆಯವರಲ್ಲಿ ಹೋಗ್ತಾನೂ ಇರಲಿಲ್ಲ. ಅಗ್ರಹಾರಗಳು ಅಂಥೇಳಿ ಬ್ರಾಹ್ಮಣರು ವಾಸ ಮಾಡೋ ಜಾಗನೇ ಇರ್ತಿತ್ತು. ಪ್ರತಿ ಊರಲ್ಲೂ ಅಗ್ರಹಾರ ಇರ್ತಿತ್ತು. ಈಗ ಇಲ್ಲೇ ಇಲ್ಲ. ಈಗ ಅಗ್ರಹಾರ ಅಂತ ಹೇಳಿದ್ರೆ ಬೈತಾರೆ. ಎಲ್ಲರಿಗೂ ಕೊಡೋದಾದ್ರೆ ಮಾತ್ರ ನಿಮಗೆ ಲೇಔಟ್ ಸ್ಯಾಂಕ್ಷನ್ ಆಗಲ್ಲ. ಫಸ್ಟ್ ರಿಸರ್ವ್ ಮಾಡಿ ಯಾರ್ಯಾರು ಕೊಡ್ತೀವ್ರು ಒಪ್ಪೋದಿಲ್ಲ. ಅದನ್ನು ಒಳೊಳಗೆ ಮಾಡ್ಕೋಬೋದೇ ಹೊರತು ಓಪನ್ನಾಗಿ ಮಾಡ್ಲಿಕ್ಕೆ ನಾಟ್ ಅಲೋಡ್. ಹಾಂ ಹಾಂ ಹೌದು. ಎಲ್ಲ ಒಯ್ದು ಬಿಟ್ಟಿರ್ತಾರೆ, ತೆಗೆದು ಗೊಬ್ಬರಕ್ಕೆ ಹಾಕಿಬಿಡ್ತಾರೆ. ಗೊಬ್ಬರಕ್ಕೆ ಹಾಕ್ತಾರೆ. ಶ್ರೀಮಂತ ಹಿಂದೆಲ್ಲ ಹಾಕಿ ಗೊಬ್ಬರ ಅದರಿಂದನೇ ಎಲ್ಲ ಬೆಳೀತಾಯಿದ್ರು. ಅದು ಒಳ್ಳೆ ಪ್ಯೂರ್ ಪದಾರ್ಥಗಳು ಗೊತ್ತಾಯ್ತಾ. ಪ್ರತಿಯೊಂದು ಕೂಡ ಸರಿಯಾಗಿ ಒಳ್ಳೆ ಕಡೆ ಊಟ ಮಾಡಿಬಿಟ್ರೆ ಅದು ಔಷಧಿ ಇದ್ದಾಗ ಲೆಕ್ಕ, ಅಷ್ಟು ಎಫೆಕ್ಟ್ ಆಗ್ತಿತ್ತು. ಈ ಹಸುವನ್ನು ಕೂಡ ಮನೆಯಲ್ಲೇ ಕಟ್ಟಿಟ್ಕೊಂಡು ನೀವು ತಂದು ಹಾಕಿದರೆ ಅದು ಒಳ್ಳೆ ಹಾಲು ಅಲ್ಲ. ಅದು ತಂದು ಹಾಕ್ತಾರೆ, ಹಿಂಡಿ ತಂದು ಹಾಕ್ತಾರಲ್ಲ, ಅದು ಇದಲ್ಲ. ಅದೆಲ್ಲ ಆ ಫುಡ್ಗಳೆಲ್ಲ ಅದು ಒಳ್ಳೆಯದಲ್ಲ. ಅದು ಬಿಡಬೇಕು. ಅದು ಅರಣ್ಯದಲ್ಲಿ ಇಷ್ಟಪಟ್ಟು ತಿನ್ನುತ್ತೆ. ಎಲ್ಲ ಮೂಲಿಕೆಗಳೆಲ್ಲ ತಿಂತಾ ಹೋಗುತ್ತೆ. ಅದು ಎಷ್ಟಿರುತ್ತೆ ಅಂತ ಅದರೊಳಗೆ ತಿಂದರೆ ಅಷ್ಟು ಎಫೆಕ್ಟ್ ಶಕ್ತಿ ಇರುತ್ತೆ. ಎಲ್ಲ ಟೈಪ್ ಮೂಲಿಕೆಗಳು ಅದು ಎಲ್ಲ ಆಯುರ್ವೇದದ ಔಷಧಿ. ಒಂದು ಮಾತು ಹೇಳ್ತಾರೆ, ಯಾವ ಔಷಧಿ ಪದಾರ್ಥ ಇಲ್ಲದೆ ಇರೋ ಮೂಲಿಕೆಗಳು ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಆರಿಸಿ ತಿನ್ನೋದು. ನಿಷಿದ್ಧ ಪದಾರ್ಥ ತಿನ್ನೋದಿಲ್ಲ ಅದು. ಇಲ್ಲಿ ಇವರೇ ತಂದು ಹಾಕಿದ್ರೆ ಬೇರೆ ದಾರಿ ಇಲ್ಲ ಅದಕ್ಕೆ. ಏನು ಮಾಡುತ್ತೆ ಅದು? ಅದನ್ನೇ ತಿಂತಾ ಇರುತ್ತೆ ಅಷ್ಟೆ. ಸೊ ಈ ಹಾಲು ಎಷ್ಟಾಯಿತು? ಒಂದು ಲಿಮಿಟೆಡ್ ಆ ಒಂದು ಕ್ವಾಲಿಟಿ ಬರುತ್ತೆ. ಎಲ್ಲ ಕ್ವಾಲಿಟಿ ಬರೋದಿಲ್ಲ. ಆ ನ್ಯಾಚುರಲ್ ನಿಮಗೆ ಹಸುವಿನ ಸಿಗಬೇಕಾದ್ರೆ ಫ್ರೀ ಬಿಟ್ಬಿಡ್ಬೇಕಾದ್ರೆ ಅದರಿಂದ ಹೋಗ್ತಾ ಇರ್ತಾರೆ ಅಷ್ಟೇ. ಇವರು ತಿಂದು ಮುಂದೆ ಅದು ಹೋಗ್ತಾ ತಿನ್ಕೋತಾ ಹೋಗ್ತಾ ಇರುತ್ತದು. ತಾನು ಬೇಕಾದನ್ನು ಮಾತ್ರ ತೊಗೊಳುತ್ತೆ. ಅದರ ಹಸುವಿನ ತೊಗೋತಾರಲ್ಲ, ಆಗದು ನಂಬರ್ 1. ಅದು ಔಷಧಿ ಇದ್ದಾಗ ಅದು ಅಂಥ ಹಾಲು. ಅದರಿಂದ ತುಪ್ಪ ಮಾಡಿದ್ದೆಲ್ಲ ಏನದು A ಕ್ಲಾಸು. ಅದು ಹೋಮ ಹವನ ಏನೇ ಮಾಡಿದರೂ ಕೂಡ ಅಷ್ಟು ಪುಣ್ಯ ಬರೋದು. ಬರೀ ಹಾಲು ಕುಡಿದ್ರೂ ಕೂಡ ಇವರ ಎಷ್ಟೋ ರೋಗ ಪರಿಹಾರ ಆಗಿಬಿಡೋದು. ಅಷ್ಟು ಶಕ್ತಿ ಇರುತ್ತೆ. ಹ್ಞೂ 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 ಅದೇ ಹೇಳಿದ್ದು. ಗೋವಿನ ಮೊದಲೇದಾಗಿ ದೇಶಿ ಗೋ ಆಗಬೇಕು. ಅದು ಸಂಚಾರ ಮಾಡಿ ತಿನ್ನಬೇಕು. ಅದು ಇಷ್ಟಪಟ್ಟು ತಿನ್ನಬೇಕು. ಅದನ್ನು ನಾವು ಆ ಕಾಲಕ್ಕೆ ಕರಿಬೇಕು. ಮತ್ತು ಸೂರ್ಯೋದಯ ಆದಮೇಲೆ ಕರಿಯಾಗಿಲ್ಲ. ಸೂರ್ಯಕ್ಕಿಂತ ಮುಂಚೆ ಹಾಲು ಕರೆದ್ರೆ ಮಾತ್ರ ಅದು ಒಳ್ಳೆ ಹಾಲು ಸಿಗೋದು. ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಆ ರೀತಿ ಮಾಡಿದರೆ ಅಷ್ಟೇ ಅದೇನದು ಅದನ್ನು ಉಪಯೋಗಿಸಿದರೆ ಅದು ದೇವ್ರಿಗೆ ಅಭಿಷೇಕ ಮಾಡಬೇಕು. ಕಾಯಿಸಿದ ಹಾಲು ಅಭಿಷೇಕ ಮಾಡೋಂಗಿಲ್ಲ. ಹಸಿ ಹಾಲು ಅಭಿಷೇಕ ಮಾಡಿ ಅದನ್ನು ಕಾಯಿಸಿ ಆಮೇಲೆ ನೈವೇದ್ಯ ಉಪಯೋಗಿಸೋದು ಕೊಡೋದು ಮಾಡಿದರೆ ಅದು ನಂಬರ್ 1 ಕ್ವಾಲಿಟಿ. ಹಿಂದೆ ಬೇರೆ ಮನೆಗಳಲ್ಲಿ ಹಾಗೆ ಇರುತ್ತೆ ವಾತಾವರಣ. ಈ ಹಳ್ಳಿಗಳಲ್ಲೂ ಕೂಡ ಅವರು ಬಿಟ್ಬಿಟ್ಟಿದ್ದಾರೆ. ಯಾರು ಹೋಗೋರು ಕಾಯೋರೇ ಇಲ್ಲ ಹಿಂದೆ. ಅದರ ಹಿಂದೆ ಇದ್ದಲ್ಲೇ ವ್ಯವಸ್ಥೆ ಮಾಡ್ತಾರೆ. ಕೆಟ್ಟೋಗ್ಬಿಟ್ಟು ಹಾಂ ಅದು ಬೇರೆ. ಅಭಿಷೇಕದ ಹಾಲು ಬೇರೆ, ನೈವೇದ್ಯ ಮಾಡಿದ್ದು ಬೇರೆ. ಅಭಿಷೇಕ ಬೇರೆ ಹಾಲು ಇಟ್ಕೊಂಡ್ಬಿಡ್ಬೇಕು. ನೈವೇದ್ಯ ಕಾಯಿಸ್ತೇ ಮಾಡೋಂಗಿಲ್ಲ, ಕಾಯಿಸಿದ್ದೇ ಮಾಡಬೇಕು. ತಾವು ಕುಡಿಯೋಕ್ಕೆ ಇತ್ಯಾದಿ ಮಾಡ್ಬೇಕಾದ್ರೆ ಹೆಪ್ಪ ಹಾಕ್ಬೇಕಾದ್ರೆ ಅದೆಲ್ಲ ನೈವೇದ್ಯ ಆದ ಒಂದು ಸತ್ತು ಆದಮೇಲೆ ಮುಗಿದೋಯ್ತದು. ಹೊಸ್ತು ಮಾತ್ರ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಫಸ್ಟ್ ಟೈಮ್. ಹಾಂ ಅದನ್ನು ಕಾಯಿಸಿ ನೈವೇದ್ಯಕ್ಕೆ ಹಸಿ ಹಾಲು ನೈವೇದ್ಯ ಮಾಡೋಂಗಿಲ್ಲ, ಅದು ಕಾಯಿಸೇ ಮಾಡಬೇಕು. ಅಗ್ನಿಷ್ಟೋವಂತು ಪಕ್ಷೇಣ ವಾಜಪೇಯಂತು ಮಾಸತಃ ಸಂವತ್ಸರ. ಹಿಂದೆ ಇವೆಲ್ಲ ಹೇಳಲೇ ನ್ಯಾಚುರಲ್ ನಡೆದು ಹೋಗ್ತಾ ಇತ್ತು ಮನೆಗಳಲ್ಲಿ. ಸಹಜ ಇದೆಲ್ಲ ದೇವ್ರ ಪೂಜೆದೇ ತರಸ್ಥಾನೆ ಬಂದುಬಿಡ್ತಾ ಇತ್ತು ವ್ಯವಸ್ಥೆ. ಸಂವತ್ಸರೇಣ ಅಶ್ವಮೇಧಂ ಸಮಾಪ್ನೋತಿ ಉಪಲೇಪನಾತ್. ಮಾರ್ಜನ ಉಪಲೇಪನ. ದೇವಾಲಯ ಪ್ರವೇಶ ಪ್ರಕಾರೇ ಸ್ಮೃತಿ. ದೇವಸ್ಥಾನ ಒಳಗೆ ಎಂಟ್ರಾಗಬೇಕೀಗ. ದೇವಸ್ಥಾನಕ್ಕೆ ಹೇಗೆ ಎಂಟ್ರಾಗಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ದೇವ್ರ ಮನೆ ದೇವಸ್ಥಾನಗಳಿಗೆ ಹೋದಾಗಲೂ ಕೂಡ ಯಾವ ರೀತಿ ಓಡಾಡಬೇಕು ಅದೆಲ್ಲ ತಿಳಿಸ್ತಾರೆ. ಅದನ್ನು ನಾಡಿದ್ದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.